Yes. Good evening, sir. Good evening, sir. Good evening, ma'am. Yes, sir. Where were we yesterday? Yesterday is open, Good evening, sir. Your credit scheme, sir. Credit schemes. Okay. So credit schemes ಮುಗಿಸಿದ್ವಾನೆ? Prerana, sir. Prerana. Prerana. So what is Prerana, sir? ಸೆಮಿ ಅರ್ಬನ್ ಇವರಿಗೆ ಸಬ್ಸಿಡಿ ಮತ್ತೆ ಲೋನ್ ಕೊಡ್ತಾರಲ್ಲ ಸರ್. 25,000. ಯಾರು ಕೊಡ್ತಾರೆ? ಸೆಂಟ್ರಲ್ ಗವರ್ಮೆಂಟ್ ಸರ್. 25,000. Okay. Next. Yes, sir. ಇನ್ನೇನು ಓದಿದ್ವಿ ಸರ್ ನಾನು? Until that we finished, sir, yesterday that subsidy 15,000, 10,000 for loan. That's Prerana. ಓಕೆ. ಅದು ಬಿಟ್ಟು ಬೇರೆ ಸ್ಕೀಮ್ಸ್, ಹೆಲ್ತ್ ಸ್ಕೀಮ್ಸ್ ಎಲ್ಲ ಮುಗಿಸಿದ್ವಲ್ಲ ಸರ್ ಒಂದಷ್ಟು? ಬರ್ತ್ ರೇಟ್ ಎಷ್ಟು ಸರ್ ಕರ್ನಾಟಕದಲ್ಲಿ? ಎಸ್ ಸರ್, ಬರ್ತ್ ರೇಟ್ ಇನ್ ಕರ್ನಾಟಕ. ಹಲೋ. 16.5, sir. 16.5. Super. IMR and MMR? Sir, MMR it's 69. Okay. IMR? 19, sir. 19. Okay, sir. So, if I ask a question like this, IMR and MMR are measured for dash and dash respectively. Like 1,000 ga, 10,000 ga, 1 lakh ga, ಯಾವುದಕ್ಕೆ ಎಷ್ಟು ಮೆಷರ್ ಮಾಡ್ತೀವಿ ಸರ್? 1,000, sir. For 1,000. ಯಾವುದು 1,000 ಯಾವುದು? IMF, sir. Mortality rate, sir. Mortality rate. MMR? 1 lakh. 1 lakh. 1 lakh. Super, sir. ಮನೋ ಚೈತನ್ಯ ಏನ್ ಸರ್ ಪ್ರೋಗ್ರಾಮ್ ಅದು? It's for mentally challenged children, sir. ಮಾನಸಧಾರ. That is also meant for that only, no, sir. Mental health. Mental health only. Super, sir. So yesterday we completed up to ಗಂಗಾ ಕಲ್ಯಾಣ ಲಿಫ್ಟ್ ಇರಿಗೇಷನ್ ವರೆಗೂ ಬಂದ್ವಾ ಸರ್ ನಿನ್ನೆ ನಾವು? SC complete. We have completed Ganga Kalyana and irrigation scheme, correct? Yes, sir. Super, sir. So now we have to see the remaining things, correct? Yes, sir. Yes, sir. So the next program, sir. Ganga Kalyana ಆಗಿದೆ. Sir, in irrigation only Ganga Kalyana will come now, sir. Yes, madam. Oh, that borewell Ganga Kalyana ಮಾಡ್ತಾನೆ. Okay. So ನೆನೆ ಇದು ಮಾಡ್ಕೊಟ್ಟ ನಾನು ಅಂಬೇಡ್ಕರ್ ಮಾಡ್ಕೊಟ್ಟ ನೆನೆ ನಾನು. B.R. Ambedkar Corporation. ಅಂಬೇಡ್ಕರ್ ಕಾರ್ಪೊರೇಷನ್ ಮಾಡ್ಕೊಟ್ಟಿದ್ದೀನಲ್ಲ ಅದೇನೆ? Yes, sir. Yes, sir. Yeah. Today, Babu Jagjeevan Ram Leather Industries Development Corporation Limited. Babu Jagjeevan Ram Leather Industries Development Corporation. Babu Jagjeevan Ram Leather Industries Corporation. Yes, sir. Just like how ಏನು ಅಂಬೇಡ್ಕರ್ ಇದ್ರಲ್ಲಿ ಏನಿತ್ತು ಆಲ್ಮೋಸ್ಟ್ ಆನ್ ದಿ ಸಿಮಿಲರ್ ಲೈನ್ಸ್ ಇಲ್ಲಿನೂ ಕೆಲಸ ಮಾಡ್ತಾರೆ ಸರ್. ಇನ್ನೇನು ಲೈಕ್ ನಥಿಂಗ್ ಮಚ್ ಲೈಕ್ ಇನ್ನೇನು ಹೊಸದಾಗಿ ಅಂತ ಏನೂ ಇಲ್ಲ. ಬಟ್ ಇವ್ರು ಸೇಮ್ ಥಿಂಗ್. ಫಸ್ಟ್ ಥಿಂಗ್ ಇಸ್ ಬೇಸಿಕಲಿ ಒಂದು ಲೆದರ್ ಸೆಕ್ಟರ್ ಇಂಡಸ್ಟ್ರೀಸ್ ಅಂತ ಬೇಕಾದ್ರೆ ನಾವಿಲ್ಲಿ ತಗೋಬಹುದು. ಇವ್ರು ಏನ್ ಮಾಡ್ತಾರೆ ಬೇಸಿಕಲಿ ಒಂದು ಸ್ಕಿಲ್ ಡೆವಲಪ್ಮೆಂಟ್ ಫಾರ್ 60 days ಕೊಡ್ತಾರೆ. ಪ್ಲಸ್ ದೇ ವಿಲ್ ಗಿವ್ ಯು ಫ್ರೀ ಟೂಲ್ ಕಿಟ್ ಅಂಡ್ 6,000 rupees ಸ್ಟೈಫಂಡ್ ಆಲ್ಸೋ. ಲೈಕ್ ಆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಏನಿದೆ ಆ ಸ್ಕಿಲ್ ಡೆವಲಪ್ಮೆಂಟ್ ಪ್ರೋಗ್ರಾಮ್ ಅಲ್ಲಿ ದೇ ಆರ್ ಗೋಯಿಂಗ್ ಟು ಗಿವ್ ಯು ಟ್ರೈನಿಂಗ್ ಆಲ್ಸೋ and then they are going to give you this free toolkit also and they will give you 6,000 rupees stipend during that scheme also, like whenever you are learning. Clear? Yes, sir.
ಇದೊಂದು ಮಾಡ್ತಾರೆ ಸರ್. ನೆಕ್ಸ್ಟ್ ಬಂದು ಒನ್ಸ್ ಯುವರ್ ಸ್ಕಿಲ್ ಡೆವಲಪ್ಮೆಂಟ್ ಇಸ್ ಡನ್ ಅಂತಂದ್ರೆ ಯು ಹ್ಯಾವ್ ಟು ಕೀಪ್ ಸಮ್ ಶಾಪ್ ಆರ್ ಔಟ್ಲೆಟ್, ಕರೆಕ್ಟಾ? Yes, sir. ಟು ಕೀಪ್ ದಿಸ್ ಶಾಪ್ ಆರ್ ಔಟ್ಲೆಟ್ ಏನಿದೆ, ಇಫ್ ಇಟ್ ಈಸ್ ಅಟ್ ದ ತಾಲೂಕ್ ಲೆವೆಲ್ ಆರ್ ಡಿಸ್ಟ್ರಿಕ್ಟ್ ಲೆವೆಲ್ ಆರ್ ಇಫ್ ಇಟ್ ಇಸ್ ಸಿಟಿ ಲೆವೆಲ್. ತಾಲೂಕ್ ಲೆವೆಲ್ ಆದ್ರೆ 2 ಲಕ್ಷ, ಐ ಮೀನ್ ತಾಲೂಕ್ ಲೆವೆಲ್ 2 ಲಕ್ಷ, ಡಿಸ್ಟ್ರಿಕ್ಟ್ ಹೆಡ್ ಕ್ವಾರ್ಟರ್ ಆದ್ರೆ 3 ಲಕ್ಷ, ಸಿಟಿ ಆರ್ ನಗರ ಪಾಲಿಕೆ ಆದ್ರೆ 4 ಲಕ್ಷ, ಅದೇ BBMP ಆದ್ರೆ 5 ಲಕ್ಷವರೆಗೂ ಅವರು ಕೊಟ್ಟು ನಿಮ್ಗೆ ಸಹಾಯ ಮಾಡ್ತಾರೆ ಸರ್. ಫಾರ್ ದ ಲೆದರ್ ಶಾಪ್ಸ್, ಲೆದರ್ ಔಟ್ಲೆಟ್ಸ್ ಏನಾರ ಮಾಡ್ತೀವಿ ಅಂದ್ರೆ ದೇ ಆರ್ ಗೋಯಿಂಗ್ ಟು ಗಿವ್ ದಟ್ ಒನ್. ಆರ್ ಪಾದುಕೆ ಕುಟೀರ, ಪಾದುಕೆ ಕುಟೀರ ಅಂತ ಹೇಳಿ ಒಂದು ಸ್ಟೀಲ್ ಕಿಯೋಸ್ಕ್ ಲೈಕ್ ಸ್ಟ್ರಕ್ಚರ್ ಕೊಟ್ಟಿರ್ತಾರಲ್ಲ, ಯು ಮೈಟ್ ಹಾವ್ ಸೀನ್ ರೋಡ್ ಸೈಡ್ ಇಟ್ಕೊಂಡಿರ್ತಾರೆ ಲೈಕ್ ಕಾಬ್ಲರ್ಸ್, ಅದಕ್ಕೆ ದೇ ವಿಲ್ ಗಿವ್ 1 lakh rupees. ಪಾದುಕೆ ಕುಟೀರ ಲೈಕ್ ಇದು ಮೈನ್ಸ್ ಅಲ್ಲಿ ಲೈಕ್ ಪ್ರಿಲಿಮ್ಸ್ ಅಲ್ಲಿ ಬರೋದಿಲ್ಲ ಸರ್. ಲೈಕ್ ಎನಿವೇ ಮೈನ್ಸ್ ಅಲ್ಲಿ ಏನಾರ ಬಂದಾಗ, ಬ್ಯಾಕ್ವರ್ಡ್ ಕ್ಲಾಸ್ ಡೆವಲಪ್ಮೆಂಟ್ ಅಂತ ಆತರ ಏನಾರ ಬಂದಾಗ ಯು ಕ್ಯಾನ್ ರೈಟ್ ಎನಿ ಆಫ್ ದೀಸ್ ಸ್ಕೀಮ್ಸ್ ದೇರ್. ಕ್ಲಿಯರ್ ಸರ್ ಏನ್ ಸರ್ ಇದು ಪಾದಕ್ಕೆ ಕುಟೀರ? ಕಿಯೋಸ್ಕ್, KIOSK, ಲೈಕ್ ದೇ ವಿಲ್ ಕೀಪ್ ದ ಶಾಪ್ ನ ಇನ್ ದ ಫುಟ್ಪಾತ್ ಅಲ್ಲಿ ಇಟ್ಕೊಂಡಿರ್ತಾರಲ್ಲ ಅವರು, ಹಾ ಕಾಬ್ಲರ್ ಸರ್. ಲೈಕ್ ರೋಡ್ ಸೈಡ್ ಫುಟ್ಪಾತ್ ಅಲ್ಲಿ ದೇ ವಿಲ್ ಸೆಟ್ ಅಪ್ ದಟ್ ಕಾಬ್ಲರ್ ಶಾಪ್ ತರ ಸೆಟಪ್ ಮಾಡಿರ್ತಾರಲ್ಲ, ಅದೊಂದು ಸ್ಟೀಲ್ ಸ್ಟ್ರಕ್ಚರ್ ತರ ಕೊಟ್ಟಿರ್ತಾರೆ, ಚಿಕ್ಕ ಚಿಕ್ಕ ಅಂಗಡಿ ಕೊಟ್ಟಿರ್ತಾರಲ್ಲ ಅವ್ರಿಗೆ, ಯು ಮೈಟ್ ಹಾವ್ ಸೀನ್ ದೆಮ್. ಓಕೆ ಹಾ ಸರ್, ಅದಕ್ಕೆ 1 ಲಕ್ಷ ಕೊಡ್ತಾರೆ ಸರ್, 1 lakh rupees ಫಾರ್ ದಟ್. ದಟ್ ಈಸ್ ಕಾಲ್ಡ್ ಎಸ್ ಪಾದುಕೆ ಕುಟೀರ ಅಂತ ಹೇಳಿ. ಓಕೆ, ಹಲೋ. Yes, sir. ಎಸ್ ಸರ್. ಇದು ಅಲ್ದಿರ ಲಿವಿಂಗ್ ಕಮ್ ವರ್ಕಿಂಗ್ ಶೆಡ್ ಅಂತ ಹೇಳ್ಬಿಟ್ಟು ಸರ್, ಲಿವಿಂಗ್ ಕಮ್ ವರ್ಕಿಂಗ್ ಶೆಡ್, ಲಿವಿಂಗ್ ಕಮ್ ವರ್ಕಿಂಗ್ ಶೆಡ್ ಅಂತ ಹೇಳಿ ಲೈಕ್ ಒಂದು ಹೋಮ್ಲೆಸ್ ಲೆದರ್ ವರ್ಕರ್ಸ್ ಯಾರಿರ್ತಾರೆ, ಮನೆ ಇಲ್ಲ ಲೈಕ್ ಲೆದರ್ ವರ್ಕರ್ಸ್ ಯಾರಿದ್ದಾರೆ, ದೇ ವಿಲ್ ಬಿ ಗಿವನ್ ಲಿವಿಂಗ್ ಕಮ್ ವರ್ಕಿಂಗ್ ಶೆಡ್ ಅಂತ ಹೇಳಿ ಕೊಡ್ತಾರೆ. ಅದಕ್ಕೆ 2.5 ಲಕ್ಷ ಕೊಡ್ತಾರೆ. ಔಟ್ ಆಫ್ ವಿಚ್ 2.2 lakh is ಸಬ್ಸಿಡಿ. 30,000 ಇಲ್ಲ ನೀವು ಲೋನ್ ಅನ್ನ ತಗೋಬಹುದು, ಇಲ್ಲ ಬೆನಿಫಿಷಿಯರಿ ಕಾಂಟ್ರಿಬ್ಯೂಷನ್ ಅನ್ನ ಮಾಡ್ಕೋಬಹುದು. ಕ್ಲಿಯರ್ ಸರ್? ಇಸ್ ಇಟ್ ಕ್ಲಿಯರ್ ಸರ್? ಎಸ್ ಸರ್. ಸೂಪರ್ ಸರ್. ಅಲ್ಲಿಗೆ ಶೆಡ್ಯೂಲ್ಡ್ ಕ್ಯಾಸ್ಟ್ ಆಯ್ತು, ಇನ್ನೊಂದು ಆಯ್ತು. ಸೊ ನೌ ವಿ ಹ್ಯಾವ್ ವಾಟ್ ಇಸ್ ಕಾಲ್ಡ್ ಅ ಶೆಡ್ಯೂಲ್ಡ್ ಟ್ರೈಬ್. ಸೊ ಶೆಡ್ಯೂಲ್ಡ್ ಟ್ರೈಬ್ಗೆ ಒನ್ಸ್ ಅಗೇನ್ ಪ್ರೀ ಮೆಟ್ರಿಕ್ ಸ್ಕಾಲರ್ಶಿಪ್, ಪೋಸ್ಟ್ ಮೆಟ್ರಿಕ್ ಸ್ಕಾಲರ್ಶಿಪ್, ಸ್ಕಾಲರ್ ಲೈಕ್ ಏನು ಅವಾರ್ಡ್ಸ್ ಒನ್ಸ್ ದ ಗೆಟ್ ದ ಪ್ರೈಸ್, ಫ್ರೀ ಎಕ್ಸಾಮಿನೇಷನ್ ಕೋಚಿಂಗ್, ಇವೆಲ್ಲಾನು ಕತೆ ನಮಗೆ ಗೊತ್ತು, ಕರೆಕ್ಟಾ ಸರ್? ಲೈಕ್ ದಟ್ ಇಸ್ ಕಾಮನ್ ಫಾರ್ ಎವ್ರಿಬಡಿ ಅಂತ ನಾನು ಹೇಳ್ಬಿಟ್ಟಿದ್ದೀನಿ ಆಲ್ರೆಡಿ. Yes, sir. ನೆಕ್ಸ್ಟ್ ಏನಪ್ಪಾ ಅಂತಂದ್ರೆ ದೇರ್ ಇಸ್ ಒನ್ ನ್ಯೂಟ್ರಿಷನ್ ಪ್ರೋಗ್ರಾಮ್ ಸರ್, ನ್ಯೂಟ್ರಿಷನ್ ಪ್ರೋಗ್ರಾಮ್ ಫಾರ್ ABORIGINALS ಅಬ್ ಒರಿಜಿನಲ್ಸ್ ಅಂತ ಹೇಳಿ. ಲೈಕ್ ಯಾರು ಲೈಕ್ ಫ್ರಮ್ ದಟ್ ನೇಟಿವ್ ಯಾರು ಇರ್ತಾರೆ, ಆ ಟೋಟಲಿ ಲೈಕ್ ಏನಂತಾರೆ ಐಸೋಲೇಟೆಡ್ ಲಿವಿಂಗ್ ಯಾರು ಮಾಡ್ತಿದ್ದಾರೆ, ದ ಟ್ರೈಬ್ಸ್ ಲೈಕ್ ಕೊರಗ ಅಂಡ್ ಜೇನು ಕುರುಬ, ಎಸ್ಪೆಷಲಿ ದೇ ಆರ್ ಲಿವಿಂಗ್ ಇನ್ ದಕ್ಷಿಣ ಕನ್ನಡ, ಉಡುಪಿ ಈ ಬೆಲ್ಟ್ ಅಲ್ಲಿ ಯಾರು ಇದಾರೆ, ಕೊರಬ ಅಂಡ್ ಜೇನು ಕುರುಬಾಸು ಆರ್ ಅದರ್ ಟ್ರೈಬ್ಸ್ ಲೈಕ್ ಕಾಡು ಕುರುಬ, ಸೋಲಿಗ, ಈ ಕುರುಬಾಸ್ ಕಮ್ಯುನಿಟಿ ಏನಿದೆ ಟೋಟಲಿ ಐಸೋಲೇಟೆಡ್ ಅಂಡ್ ದೇ ಆರ್ ಲಿವಿಂಗ್ ಇನ್ ದಟ್ ಏರಿಯಾ, ಅವ್ರಿಗೆ ದೇ ಆರ್ ಸಫರಿಂಗ್ ಫ್ರಮ್ ಮಾಲ್ ನ್ಯೂಟ್ರಿಷನ್ ಡ್ಯೂರಿಂಗ್ ರೈನಿ ಸೀಸನ್ ಫಾರ್ ದ ರೀಸನ್ ದಟ್ ಬಿಕಾಸ್ ಫಾರೆಸ್ಟ್ ಡ್ವೆಲ್ಲರ್ಸ್ ತರ ಫಾರೆಸ್ಟ್ ಅಲ್ಲಿ ಇದ್ದಾರೆ, in the rainy season they may not be able to get that much of a nutritious food. ಅದಕ್ಕೋಸ್ಕರ we are being providing them with extra 8 kgs of rice, 3 kg of gram, like 2 kg of cowpea for family for 45 days ತರ ನಾವು ಅವ್ರಿಗೆ ಕೊಡ್ತಾ ಇದೀವಿ ಸರ್. So this is extra that is being given. Along with this one we are giving them 30 eggs also per month and half kg Nandini ghee also we are giving them. Like ಏನ್ ಕೊಡ್ತಾ ಇದೀವಿ ಅನ್ನೋದು ಬೇಡ, like on the nutrition program is being done for the aboriginals. This is also done for the scheduled tribe upliftment ಅಂತ ಮಾಡಬಹುದು. Like programs, a question might simply come like discuss the recent initiatives by government of India or government of Karnataka towards the welfare of scheduled caste and scheduled tribe. Simple question ಬಂದಾಗ if you write this kind of programs like pre-metric scholarship, pre-metric school, free coaching, free training, ಇದು ಎಲ್ಲರೂ ಬರೀತಾರೆ ಸರ್, ಕಾಮನ್ ದಟ್ 7-8 programs. So there is remaining ಈ ತರ programs ಬರೆದ್ರೆ it will be good. Okay? Okay. ಅರ್ಥ ಆಯ್ತಾ ಸರ್ ಪ್ರೋಗ್ರಾಮ್ ಹೇಳಿದ್ದು? Yes, ಹೊರಗ sir.
ಕೊರಗ, ಜೇನು ಕುರುಬ, ಸೋಲಿಗ, ಕಾಡು ಕುರುಬ, ಮಲೆ ಕುಡಿಯ, ಸಿದ್ದಿ, ಈ ತರ ಲೈಕ್ ಫುಲ್ ನೇಮ್ಸ್ ಇದೆ. ಒಂದು 7-8 ನೇಮ್ಸ್ ನೀವು ಗುರ್ತಿಟ್ಕೊಂಡಿದ್ರೆ ಯು ಕ್ಯಾನ್ ರೈಟ್ ದಟ್ ಒನ್ ವೇರ್ ವಿ ಆರ್ ಗಿವಿಂಗ್ ದಮ್ ವಿತ್ ರೈಸು, ಮಿಲ್ಲೆಟ್, ಕೌಪಿ ಆರ್ ಇದು ಏನು ನಮ್ಮ ಎಗ್ಸ್, ಜಾಗರಿ, and then the half kg of Nandini ghee, free of them we are providing them so that they'll be able to get that nutritious food ಅಂತ ಹೇಳಿ. Done? Yes, sir. Next scheme sir, ಇದು ಆಲ್ರೆಡಿ ನಾನು ಮಾಡ್ಕೊಟ್ಟಿದ್ದೀನಿ. ಎಸ್ ಸರ್, ಗಂಗಾ ಕಲ್ಯಾಣ ಯಾವ್ದಪ್ಪ 2 ಸ್ಕೀಮ್ ಇದ್ರಲ್ಲಿ ಸಪರೇಟ್ ಆಗಿ ಮತ್ತೆ ಬರುತ್ತಲ್ಲ, Community With irrigation irrigation, and individual individual irrigation. ಇಂಡಿವಿಜುವಲ್ or borewell. ಇಂಡಿವಿಜುವಲ್ ಕಮ್ಯುನಿಟಿ ಅಂಡ್ ಇದು ಬೋರ್ವೆಲ್ ಬರುತ್ತೆ. ಸೇಮ್ ಥಿಂಗ್, ಇಂಡಿವಿಜುವಲ್ ಇರಿಗೇಷನ್ ಅಂತ ಬಂದಾಗ ಮಾರ್ಜಿನಲ್ ಸ್ಮಾಲ್ ಫಾರ್ಮರ್ಸ್ ಕೊಡ್ತೀವಿ, 3.5 ಲಕ್ಷ ಕೊಡ್ತೀವಿ. ಅದರಲ್ಲಿ 3 ಲಕ್ಷ ರೂಪಾಯಿ ಸಬ್ಸಿಡಿ, 50,000 ರೂಪಾಯಿ ಲೋನು ಅಂಡ್ ರಿಮೈನಿಂಗ್ ದ ಸೇಮ್ ಥಿಂಗ್. ಅದೇ ಬೆಂಗಳೂರು, ರಾಮನಗರ, ಕೋಲಾರ, ಚಿಕ್ಕಬಳ್ಳಾಪುರ ಈ ಡಿಸ್ಟಿಕ್ ಆದ್ರೆ 4.5 ಲಕ್ಷ ಕೊಡ್ತೀವಿ. ಅದೇ ಇನ್ನೊಂದು ಕಮ್ಯುನಿಟಿ ಅಂತ ಬಂದಾಗ ಲಿಫ್ಟ್ ಇರಿಗೇಷನ್ ಸ್ಕೀಮ್ ತರ ಕೊಡ್ತಾ ಇದೀವಿ. ಬೇರೆ ಒಂದು ಕಮ್ಯುನಿಟಿಗೆ ಕೊಡ್ತೀವಿ. ಮಿನಿಮಮ್ ಅಟ್ಲೀಸ್ಟ್ 3 small tribes. 3 small tribes should come together. Smaller marginal tribes, if they come together, ಅಲ್ಲಿ ಹತ್ರದಲ್ಲಿರೋ ರಿವರ್ ಇಂದನೋ ಇಲ್ಲ ಕೆನಾಲ್ ಇಂದನೋ ವಾಟರ್ ನ ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ಟು ದೆಮ್. ಒನ್ಸ್ ಅಗೇನ್ 4 ಲಕ್ಷ ಕೊಡ್ತೀವಿ. 8 acres is the minimum land. Sir, someone need to mute sir. 8 ಲಕ್ಷ, 8 ಎಕರೆ ಲ್ಯಾಂಡ್ ಇಸ್ ದ ಮಿನಿಮಮ್ ಲ್ಯಾಂಡ್. ಅದಕ್ಕೆ 4 ಲಕ್ಷ ಸಬ್ಸಿಡಿ ಕೊಟ್ಟು ವಿ ಆರ್ ಗೋಯಿಂಗ್ ಟು ಪ್ರೊವೈಡ್ ವಿತ್ ದಟ್. ಕ್ಲಿಯರ್? Yes, sir. Yes. ಇದು ಮಾಡ್ತಾ ಇದೀವಿ ಸರ್. ಇವಾಗ ವಿ ಹ್ಯಾವ್ ಅನೌನ್ಸ್ಡ್ ಸಮ್ ಆಫ್ ದಿ ಸ್ಕೀಮ್ಸ್ ಇನ್ ದ ಬಜೆಟ್. ಲೈಕ್ ಈ ವರ್ಷ ಬಜೆಟ್ ಅಲ್ಲಿ ಇರ್ಬೋದು, ಇಲ್ಲ ಲೈಕ್ ರೀಸೆಂಟ್ ಬಜೆಟ್ ಅಲ್ಲಿ ವಿ ಹ್ಯಾವ್ ಅನೌನ್ಸ್ಡ್ ಸಮ್ ಆಫ್ ದಿ ಸ್ಕೀಮ್ಸ್. ಸೊ ವಾಟ್ ಆರ್ ದಟ್ ಸ್ಕೀಮ್ಸ್ ದಟ್ ವಿ ಹ್ಯಾವ್ ಅನೌನ್ಸ್ ಇನ್ ದ ರೀಸೆಂಟ್ ಬಜೆಟ್ ದಟ್ ವಿ ನೀಡ್ ಟು ನೋ. ಸೊ ರೀಸೆಂಟ್ ಆಗಿ ಬಜೆಟ್ ಅಲ್ಲಿ ಅನೌನ್ಸ್ ಆಗಿ ಬಂದಿರೋದು ಏನಪ್ಪಾ ಅಂತಂದ್ರೆ ಲೈಕ್ ಎಸ್ಟಾಬ್ಲಿಷ್ಮೆಂಟ್ ಆಫ್ ಫಾರೆಸ್ಟ್ ಪ್ರಾಡಕ್ಟ್ ಯೂನಿಟ್ ಇನ್ ಕೋಆರ್ಡಿನೇಷನ್ ವಿತ್ ಟ್ರೈಫೆಡ್. ಸೊ ವಾಟ್ ಇಸ್ ಟ್ರೈಫೆಡ್ ಸರ್? ಎಸ್ ಸರ್, ಟ್ರೈಫೆಡ್ ಅಂದ್ರೆ ಏನಪ್ಪಾ? ಟ್ರೈಫಿಡ್ ಟೈಗರ್ ಟ್ರೈಬಲ್ ಓನ್ಲಿ ಸರ್. ಟಾಪಿಕ್ ಇಸ್ ಟ್ರೈಬಲ್ ಓನ್ಲಿ. Sir, Tribal Federation. Tribal Federation. Okay. For what? Marketing of products. Marketing of products. Okay. Tribal Cooperative Marketing Federation of India. Correct? Tribal Cooperative Marketing Federation. TriFed ಅಂತ ಮಾಡಿದ್ರೆ basically tribal federation, but it's on cooperative basis. So Tribal Cooperative Marketing Federation. So ಅದರಲ್ಲಿ 100 TriFed ಜೊತೆ ಸೇರ್ಕೊಂಡು we are going to do this one ಅಂತ ಹೇಳಿ they have announced. Okay. Hello. Yes, sir. ಓಕೆ ಸರ್, ಇಷ್ಟು ಅವ್ರಿಗೆ ನಾವು ಕೊಡ್ತಾ ಇದೀವಿ ಸರ್. ಇನ್ ಮಿಕ್ಕಿದ ಪ್ರೋಗ್ರಾಮ್ಸ್ ಏನಿದೆ ಆ ಲೋನ್ ಸ್ಕೀಮು ವಾಟ್ ಎವರ್ ದಟ್ ವಿ ಹ್ಯಾವ್ ಸೆಡ್ ದೇ ಆರ್ ಆಲ್ ದಿ ಸೇಮ್ ಥಿಂಗ್. ಬೇರೆ ಇನ್ನೇನು ಚೇಂಜಸ್ ಇಲ್ಲ ಸರ್. ಟ್ರೈಬಲ್ಗೂ ಸೇಮ್ ಟು ಸೇಮ್. ಬಟ್ ಅವ್ರಿಗೆ ಮೊರಾರ್ಜಿ ದೇಸಾಯಿ ರೆಸಿಡೆನ್ಷಿಯಲ್ ಸ್ಕೂಲ್ಸ್ ಕಟ್ತಾ ಇದೀವಿ ಅಂತ, ಆಶ್ರಯ ಸ್ಕೂಲ್ ನ ಮೊರಾರ್ಜಿ ದೇಸಾಯಿ ಮಾಡ್ತಾ ಇದೀವಿ ಅಂತ ನಾನು ಸ್ಟಾರ್ಟಿಂಗ್ ಅಲ್ಲೇ ಹೇಳಿದೀನಿ. ಕರೆಕ್ಟ್ ಅಲ್ಲ? ಆಶ್ರಮ ಸ್ಕೂಲ್ಸ್ ಕರೆಕ್ಟ್ ಆರ್ ನಾಟ್ ಸರ್? Yes, sir. ಮಹರ್ಷಿ ಲೈಕ್ ವಾಲ್ಮೀಕಿ ಭವನ, ಲೈಕ್ ಮಹರ್ಷಿ ವಾಲ್ಮೀಕಿ ಸ್ಕೂಲ್ ಅಂತ ಮಾಡ್ತೀವಿ. ಐ ಆಲ್ರೆಡಿ ಸೆಡ್ ದಟ್ ಒನ್ ಅಲ್ವಾ? Yes, sir. Yes, sir. ಆಯ್ತು ಸರ್. ಸೊ ಅಷ್ಟು ಗೊತ್ತಿದೆ ಟ್ರೈಬಲ್. ಎಸ್ ಮೇಡಮ್. ನಿಮ್ ವಾಯ್ಸ್ ಸ್ವಲ್ಪ ತುಂಬಾ ಲೋ ಕೇಳಿಸಿದೆ ಸರ್. ಒಂದ್ಸತಿ ಕೇಳಿಸಲ್ಲ ಕೆಲವೊಂದು ವರ್ಡ್ಗಳು. ಓಕೆ ಸರ್, ಐ ವಿಲ್ ಟ್ರೈ ಟು ರಿಪೀಟ್ ದಟ್, ನೋ ಪ್ರಾಬ್ಲಮ್. ಸರ್ ಇವಾಗ ವಾಯ್ಸ್ ಬರ್ತಾ ಇದೆ, ಲೈಕ್ ಫೈನ್ ಸರ್, ಡನ್ ಸರ್. ಸೊ ಇವಾಗ ಕ್ಲಿಯರ್ ಇದೆಯಲ್ಲ? ಸೊ ಆಲ್ ದಟ್ ಸ್ಟೋರಿ ದಟ್ ಶೆಡ್ಯೂಲ್ಡ್ ಕ್ಯಾಸ್ಟ್ ಆಯ್ತು, ಶೆಡ್ಯೂಲ್ಡ್ ಟ್ರೈಬ್ ಆಯ್ತು. ಇನ್ನ ಓನ್ಲಿ ಥಿಂಗ್ ದಟ್ ಇಸ್ ಪೆಂಡಿಂಗ್ ಇಸ್ ದ ಬ್ಯಾಕ್ವರ್ಡ್ ಕ್ಲಾಸಸ್. ಸೊ ಒನ್ಸ್ ಅಗೈನ್ ದ ಸೇಮ್ ಸ್ಟೋರಿ ಸರ್, ಬೇರೆ ಇನ್ನೇನು ಇಲ್ಲ ಇಲ್ಲಿ ಚೇಂಜಸ್. ಒನ್ಸ್ ಅಗೇನ್ ಸ್ಕಾಲರ್ಶಿಪ್ ಕೊಡ್ತೀವಿ, ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್, ಡಿಗ್ರಿವರೆಗೂ ಫ್ರೀ ಬೋರ್ಡಿಂಗ್, ಫ್ರೀ ಎಜುಕೇಶನ್ ಸ್ಕೂಲ್ಸ್ ಕೊಡ್ತೀವಿ. ಆಶ್ರಮ ಸ್ಕೂಲ್ಸ್ ಫ್ರೀ ಬೋರ್ಡಿಂಗು ಅಂಡ್ ಲಾಡ್ಜಿಂಗ್ ಇನ್ ದ ಹಾಸ್ಟೆಲ್ ಅಪ್ ಟು ಲೈಕ್ ಅವ್ರ ಪ್ರೀ ಮೆಟ್ರಿಕ್, ಪೋಸ್ಟ್ ಮೆಟ್ರಿಕ್ ಅದು ಕೊಡ್ತಾ ಇದೀವಿ. ಫೀಸ್ ಕನ್ಸೆಷನ್ ಇಂದ ಹೈಯರ್ ಎಜುಕೇಶನ್ ಅದು ಕೊಡ್ತಾ ಇದೀವಿ. ಇಫ್ ದೇ ವಾಂಟ್ ಟು ಗೋ ಫಾರ್ ಹೈಯರ್ ಸ್ಟಡೀಸ್ ಅಬ್ರಾಡ್, ಸ್ಟೈಫಂಡ್ ಕೊಡ್ತಾ ಇದೀವಿ. UPSC, KPSC, SSC, ಬ್ಯಾಂಕಿಂಗು ಯಾವುದೇ ಎಕ್ಸಾಮ್ ತಗೊಂಡ್ರು ಸ್ಟೈಫಂಡ್ ಕೊಡ್ತಾ ಇದೀವಿ. ಫ್ರೀ ಕೋಚಿಂಗ್ ಕೊಡ್ತಾ ಇದೀವಿ. ಆಫ್ಟರ್ ದಟ್ we are giving them with Ganga Kalyana lift irrigation scheme also, Ganga Kalyana community irrigation scheme also. The same story remains same. Is it clear, sir?
Yes, sir. Yes, sir. ಓಕೆ, ಇದಿಷ್ಟು ಒಂದ್ ಸೈಡ್ ಅದು ಸ್ಟೋರಿ ಸರ್. ಬಟ್ ಇಲ್ಲಿ ಬಂದಾಗ ದೇರ್ ಆರ್ ಸರ್ಟನ್ ನೇಮ್ಸ್ ದೇ ಹ್ಯಾವ್ ಗಿವನ್. ಫಸ್ಟ್ ಒನ್ ಇಸ್ ದ ಅರಿವು ಪ್ರೋಗ್ರಾಮ್ ಅಂತ ಒಂದು ಮಾಡ್ತಿದ್ದಾರೆ ಸರ್. ಅರಿವು, ARIVU, ಅರಿವು. ಸೊ ಬೇಸಿಕಲಿ ದಿಸ್ ಈಸ್ ಎ ಎಜುಕೇಶನ್ ಲೋನ್ ಸ್ಕೀಮ್. ಎಜುಕೇಶನ್ ಲೋನ್ ಸ್ಕೀಮ್. ಸೊ ಬೇಸಿಕಲಿ ಬ್ಯಾಕ್ವರ್ಡ್ ಕ್ಲಾಸ್ ಸ್ಟೂಡೆಂಟ್ಸ್ ಯಾರಿದ್ದಾರೆ, ಇಫ್ ದೇ ಆರ್ ಪರ್ಸ್ಯೂಯಿಂಗ್ ಇಂಜಿನಿಯರಿಂಗ್, ಮೆಡಿಕಲ್, ಎಸ್ಪೆಷಲಿ ಇಂಜಿನಿಯರಿಂಗ್ ಅಂಡ್ ಮೆಡಿಕಲ್, ಆ ಸೈನ್ಸ್ ಫೀಲ್ಡ್ ಕಡೆ ಬಂದಾಗ, ಆರ್ MBBS, ದಟ್ಸ್ ವಾಟ್ ಐ ಮೀನ್, MBBS, MD, MS, BE, BTech, ಇದು ಯಾವುದೇ ಮಾಡಕ್ಕೆ ಬಂದ್ರು ಅವ್ರಿಗೆ ದೇ ಆರ್ ಗ್ರಾಂಟೆಡ್ ಲೋನ್ಸ್ ಫ್ರಮ್ 50,000 to 5 lakh rupees. ಆರ್ ಗೆಟಿಂಗ್ ಇಟ್ ಸರ್? Yes, sir. ಇದನ್ನ ಅವ್ರಿಗೆ ಕೊಡ್ತಾರೆ ಸರ್. ಸೊ ದಟ್ ಸ್ಕೀಮ್ ನೇಮ್ ಬಂದು ಅರಿವು. ಕ್ಲಿಯರ್? Yes, sir. ನೆಕ್ಸ್ಟ್ ಬಂದು ಶ್ರಮ ಶಕ್ತಿ ಸ್ಕೀಮ್. SHRAMA SHAKTHI, ಶ್ರಮ ಶಕ್ತಿ ಸ್ಕೀಮ್. ಸೊ ಬೇಸಿಕಲಿ ವಾಟ್ ಈಸ್ ದಿಸ್ ಶ್ರಮ ಶಕ್ತಿ ಸ್ಕೀಮ್ ಅಂತಂದ್ರೆ ಸರ್, like a loan facility will be provided for 50,000 rupees. A loan facility for 50,000 rupees is provided. ಏನಕ್ಕೆ ಕೊಡ್ತಿದ್ದಾರೆ? To train them in artistic and technical skills. Artistic, technical ಇದ್ರಲ್ಲಿದ್ರೆ ಲೈಕ್ ಅದನ್ನ ಒಂಚೂರು ಬೆಟರ್ಮೆಂಟ್ ಮಾಡ್ಕೊಂಡು they can start their own small business, etc., whatever they want to do, they can do that one. So ಅದಕ್ಕೋಸ್ಕರ they are doing this scheme, which is basically ಶ್ರಮ ಶಕ್ತಿ scheme. Is it clear, sir? Yes, sir. Yes, sir. ನೆಕ್ಸ್ಟ್ ಬಂದು ಸ್ವಾವಲಂಬಿ ಸಾರಥಿ ಯೋಜನೆ. ಸ್ವಾವಲಂಬಿ ಸಾರಥಿ ಯೋಜನೆ. So as the name itself says, ಸ್ವಾವಲಂಬಿ as it self or independent, correct? Yes, sir. So what is ಸಾರಥಿ, sir? Drivers, sir. Driver. Yes, sir. Driver. So ಸ್ವಾವಲಂಬಿ ಸಾರಥಿ, meaning to say under the scheme something towards taxi or even goods auto or goods vehicle, correct sir? Yes, sir. Hello. Yeah. So ಇದಕ್ಕೇನು they will be provided with a loan of 50% to whatever the product cost is, or the maximum of 3 lakh rupees. ಯಾವುದು ಜಾಸ್ತಿ ಇದ್ರೆ ಅದು. So 50% or 3 lakhs, whichever is higher, maximum 3 ಲಕ್ಷವರೆಗೂ ಲೋನ್ ಕೊಡ್ತಾರೆ, so that they can buy a independent auto or taxi. ಸ್ವಾವಲಂಬಿ ಸಾರಥಿ ಯೋಜನೆ. ಕ್ಲಿಯರ್ ಸರ್? Yes, sir. ಅದು ಸರ್. ನೆಕ್ಸ್ಟ್ ಬಂದು ಸ್ವತಂತ್ರ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆ. ಸ್ವತಂತ್ರ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆ ಅಂತ ಸರ್. ಅಗೈನ್ ಇದು ITI ಈ ತರ ಯಾರು ಮಾಡಿರ್ತಾರೆ ಅವ್ರಿಗೆ ಸ್ಕಿಲ್ಸ್ ಕೊಟ್ಟು they can come further in life and they can start their own ಇದು ಅಂತೇಳಿ they are going to do it. Clear? Hello. Sir, Swatantra, what, sir? ಸ್ವತಂತ್ರ ಅಮೃತ ಮಹೋತ್ಸವ ಮುನ್ನಡೆ ಯೋಜನೆ. Okay, sir. ಸೊ ಬೇಸಿಕಲಿ ITI ಈ ಡಿಪ್ಲೊಮಾ ಗ್ರಾಜುಯೇಟ್ಸ್ ಆಗಿರ್ತಾರಲ್ಲ ಗೌರ್ಮೆಂಟ್ ರನ್ ITIs ಅಲ್ಲಿ, ಸೊ ಅಲ್ಲಿ ಅವ್ರಿಗೆ ಟ್ರೈನಿಂಗ್ ಕೊಟ್ಟು ದೇ ಆರ್ ಗೋಯಿಂಗ್ ಟು ಗೆಟ್ ದೆಮ್ ಫರ್ದರ್ ಇನ್ ಲೈಫ್. ದಟ್ ಈಸ್ ದ ಸ್ಟೋರಿ ಸರ್. ಕ್ಲಿಯರ್? Yes, sir. ಸೊ ಅಲ್ಲಿಗೆ ವಿ ಹ್ಯಾವ್ ಡನ್ ವಿತ್ ಅವರ್ SC ST OBC. ನಿನ್ನೆ ನಾನು ವುಮೆನ್ ಎಲ್ಲ ಮಾಡ್ಕೊಟ್ಟಿದ್ದೀನಿ, ಕರೆಕ್ಟಾ? Yes, sir. ಸೊ ದಟ್ ಕಂಪ್ಲೀಟ್ಸ್ ಮೈ ಎಂಟೈರ್ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ಶೆಡ್ಯೂಲ್ಡ್ ಕ್ಯಾಸ್ಟ್, ಶೆಡ್ಯೂಲ್ಡ್ ಟ್ರೈಬ್, ವುಮೆನ್, ಚಿಲ್ಡ್ರನ್, ಮಿಷನ್ ವಾತ್ಸಲ್ಯ, ವಿಶೇಷ ಪಾಲನೆ ಯೋಜನೆ, ಚೀಫ್ ಮಿನಿಸ್ಟರ್ ಬಾಲ ಸೇವಾ ಯೋಜನೆ, ಎಕ್ಸೆಟ್ರಾ ಎಕ್ಸೆಟ್ರಾ. ಆಲ್ ಆಫ್ ದಟ್ ಐ ಹ್ಯಾವ್ ಡನ್ yesterday, sir. So that completes the entire story of everything. Clear? Yes, sir. Yeah. Next one, for the differently abled, DIFFERENTLY, differently abled. So basically differently abled ಗೆ there are certain schemes, sir. ಇಲ್ಲಿ schemes ಅಲ್ಲಿ they have not mentioned any of the ಏನು ನಮ್ಮ data, like old survey data ನಾನು ತಗೊಂಡಿದ್ದೀನಿ. ಹೋಪ್ ಇಟ್ ವಿಲ್ ಬಿ ಲೈಕ್ ಮೋಸ್ಟ್ ಆಫ್ ದ ಟೈಮ್ಸ್ ಅಪ್ಡೇಟ್ ಆಗಿಲ್ಲ ಅದರಲ್ಲಿ.
ಸೊ ಇಲ್ಲಿ ಏನ್ ಕೊಡ್ತಿದಾರಪ್ಪ ಅಂತಂದ್ರೆ ಅವ್ರು ಮೇಂಟೆನೆನ್ಸ್ ಅಲೋವೆನ್ಸ್ ಕೊಡ್ತಾರೆ ಫಾರ್ ದ ದ ಫಿಸಿಕಲಿ ಡಿಸೇಬಲ್ಡ್. ಅವ್ರಿಗೆ ದೇ ಆರ್ ಗಿವಿಂಗ್ ಲೈಕ್ ಇಫ್ ದೇ ಆರ್ ಲೈಕ್ 75% ಆರ್ ಮೋರ್ ಡಿಸೇಬಲ್ಡ್ ಇದ್ರೆ ದೇ ವಿಲ್ ಬಿ ಗೆಟಿಂಗ್ 1400 rupees. ಇಫ್ ದೇ ಆರ್ ಲೆಸ್ ದ್ಯಾನ್ ದಟ್ ಲೈಕ್ 40 to 75 ಇತ್ತು ಅಂತಂದ್ರೆ ದೇ ವಿಲ್ ಬಿ ಗೆಟಿಂಗ್ 600 rupees per month. ಇದು ಹಳೆ ಎಕನಾಮಿಕ್ ಸರ್ವೆ ಡೇಟಾ ಸರ್. ದಿಸ್ ಇಯರ್ ಐ ಹ್ಯಾವ್ ಟು ಚೆಕ್ ಇಟ್ ಔಟ್ ಅಂಡ್ ಐಲ್ ಅಪ್ಡೇಟ್ ಯು ಒನ್ಸ್. ಬಟ್ ಈ ವರ್ಷ ಎಕನಾಮಿಕ್ ಸರ್ವೆ ಡೇಟಾ ಕೊಟ್ಟಿಲ್ಲ. ದೇ ಸಿಂಪ್ಲಿ ಸೆಡ್ ಫಾರ್ ದ ವೆಲ್ಫೇರ್ ಆಫ್ ಡಿಫರೆಂಟ್ಲಿ ಏಬಲ್ಡ್ ಪರ್ಸನ್ಸ್ ವಿ ಆರ್ ಇಂಪ್ಲಿಮೆಂಟಿಂಗ್ ಮಲ್ಟಿಪಲ್ ಸ್ಕೀಮ್ಸ್ ಅಂತ ಹೇಳಿ ದೇ ಸಿಂಪ್ಲಿ ಸೆಡ್ ದೇ ಆರ್ ಗಿವಿಂಗ್ ಅಪ್ಲಯನ್ಸಸ್, ದೇ ಆರ್ ಗಿವಿಂಗ್ ಸ್ಕಾಲರ್ಶಿಪ್, ಹಾಸ್ಟೆಲ್, ರಿಹ್ಯಾಬಿಲಿಟೇಷನ್ ಎಕ್ಸೆಟ್ರಾ ಎಕ್ಸೆಟ್ರಾ ಅಂತ ಹೇಳಿದ್ದಾರೆ. ಅಷ್ಟು ಬಿಟ್ಟು ದೇ ಹ್ಯಾವ್ ನೆವರ್ ಸೆಡ್ ಇದು ಸ್ಕೀಮ್ ಇದು ಕೊಡುತ್ತೆ ಅಂತ ಹೇಳಿ ಹೇಳಿಲ್ಲ ಅವರು. ಸೊ ದಟ್ ವಿ ವಿಲ್ ಚೆಕ್ ಇಟ್ ಔಟ್ ಒನ್ಸ್ ಅಂಡ್ ಐ ವಿಲ್ ಅಪ್ಡೇಟ್ ಯು. ಓಕೆ Okay, sir. ಇದನ್ನ ಅವ್ರು ಕೊಡ್ತಿದ್ದಾರೆ ಸರ್. ಇದು ಪೆನ್ಷನ್ ಲೈಕ್ ಇದು ಮಂತ್ಲಿ ಅಲೋವೆನ್ಸ್ ತರ ಕೊಡ್ತಿದ್ದಾರೆ. ಇದು ಅಲ್ದಿರಾ ಇಫ್ ದೇ ವಾಂಟ್ ಟು ಬೈ ಎನಿ ಏಡ್ ಲೈಕ್ ಕಿವಿ ಮಿಷಿನ್ ಅಂತಲೋ ಇಲ್ಲ ಕಾಲ್ಗೆ ಇದು ತಗೊಳ್ಳೋದಕ್ಕೆ ಅಂತಲೋ ಆರ್ ಮೋಟರೈಸ್ಡ್ ಟ್ರೈಸೈಕಲ್ ತಗೋಬೇಕು ಅಂದ್ರೆ ಆ ತರ ನನ್ನ ಇತ್ತು ಅಂತಂದ್ರೆ ದಿಲ್ ಬಿ ಪ್ರೊವೈಡೆಡ್ ವಿತ್ 15,000 rupees. ಕ್ಲಿಯರ್? Yes, sir. And if any corrective surgery, say for example, someone can get an eye operation and get the vision, or someone can get an ear operation and get the hearing back. ಈ ತರ medically corrective surgeries ಏನಿದೆ ಆ corrective surgeries ಗೆ they will be provided with 1 lakh rupees. Okay. Yes. Yeah. Next there is something called as ಇದು ಎಷ್ಟು incentives ಅಂತ ಗೊತ್ತಿಲ್ಲ, but it depends on this where they are going to participate ಅಂತ ಹೇಳ್ಬಿಟ್ಟು there are one scheme called as ಸಾಧನೆ ಅಂಡ್ ಪ್ರತಿಭೆ ಅಂತ ಹೇಳಿ. ಸಾಧನೆ ಅಂಡ್ ಪ್ರತಿಭೆ ಅಂತ ಹೇಳಿ. ಸೊ ಬೇಸಿಕಲಿ ಸಾಧನೆ ಈಸ್ ಫಾರ್ ದಿ ನ್ಯಾಷನಲ್ ಅಂಡ್ ಇಂಟರ್ನ್ಯಾಷನಲ್ ಲೆವೆಲ್ ಸ್ಪೋರ್ಟ್ಸ್ ಪಾರ್ಟಿಸಿಪೇಷನ್ಗೆ ಪ್ರಮೋಷನ್ ಕೊಡ್ತಾರೆ. ಪ್ರತಿಭೆ ಈಸ್ ಫಾರ್ ದಿ ಕಲ್ಚರಲ್ ಆಕ್ಟಿವಿಟೀಸ್. ಆರ್ ಗೆಟಿಂಗ್ ಇಟ್ ಸರ್? ಸಾಧನೆ ಪ್ರತಿಭೆ. So sadhana is for your sports activities, national, internationally. If you're participating, andre you'll be given some incentives to participate. Whereas pratibha is for the cultural activities, and incentives varies, depends on the activity and depends on the sports. Clear? Yes, sir. Is to ಕೊಡ್ತಾರೆ sir. And then if they want to set up any of these shops, petty shops edana ಮಾಡಬೇಕು, ಇಲ್ಲ they want to do something like on their own self employment ತಗೋಬೇಕು ಅಂತಂದ್ರೆ ಸ್ಕೀಮ್ ಇಸ್ ಕಾಲ್ಡ್ ಎಸ್ ಆಧಾರ, ADHARA ಆಧಾರ ಅಂತ ಒಂದು ಸ್ಕೀಮ್ ತಂದಿದ್ದಾರೆ. ಅದರಲ್ಲಿ ದೇ ವಿಲ್ ಬಿ ಗಿವನ್ ಅಪ್ ಟು 1 lakh rupees. ಆ 1 lakh ಅಲ್ಲಿ 50% ಇಸ್ ಸಬ್ಸಿಡಿ, 50% ಇಸ್ ಥ್ರೂ ಬ್ಯಾಂಕ್ ಲೋನ್. ಓಕೆ? Yes, sir. ಅಂಡ್ ಇಫ್ ಎನಿ ನಾರ್ಮಲ್ ಪರ್ಸನ್, ಇಫ್ ದೇ ಮ್ಯಾರಿ ಫಿಸಿಕಲಿ ಡಿಸೇಬಲ್ಡ್ ಪರ್ಸನ್ ಅಂತಂದ್ರೆ an incentive of 50,000 rupees is paid, sir. Done? Yes, sir. ಇಷ್ಟವರೆಗೂ ಅವರು ಕೊಡ್ತಾರೆ ಸರ್. ಅಂಡ್ ದೆನ್ ಲಾಸ್ಟ್ಲಿ ದೇರ್ ಇಸ್ ಒನ್ ಹೆಲ್ತ್ ಇನ್ಶೂರೆನ್ಸ್ ಕಾಲ್ಡ್ ಎಸ್ ನಿರಾಮಯ. ನಿರಾಮಯ ಹೆಲ್ತ್ ಇನ್ಶೂರೆನ್ಸ್ ಸ್ಕೀಮ್ ಅಪ್ ಟು 1 lakh rupees. ಸೊ ಬೇಸಿಕಲಿ ವೇರ್ ಚಿಲ್ಡ್ರನ್ ವಿತ್ ಆಟಿಸಮ್ ಆರ್ ಮಲ್ಟಿಪಲ್ ಡಿಸೆಬಿಲಿಟೀಸ್ ಯಾರಿರ್ತಾರೆ ಅವ್ರಿಗೆ ಹೆಲ್ತ್ ಇನ್ಶೂರೆನ್ಸ್ ಕವರೇಜ್ ಇದು ಕೊಡುತ್ತೆ. ದ ಟೋಟಲ್ ಇನ್ಶೂರೆನ್ಸ್ ಇಸ್ 1 lakh rupees. ಕ್ಲಿಯರ್? Yes, sir. ದಟ್ಸ್ ಆಲ್ ಸರ್. ಸಾಲಿಗೆ ಡಿಫರೆಂಟ್ಲಿ ಏಬಲ್ಡ್ ಪರ್ಸನ್ಸ್ ಕೂಡ ವಿ ಹ್ಯಾವ್ ಕಂಪ್ಲೀಟೆಡ್. ಕ್ಲಿಯರ್? Yes, sir. That completes my entire chapter with respect to this human development, sir. Any doubts are up till here? Hello? Sir, any doubts? ಸರ್ ನೋ ಸರ್, ಬಟ್ ಡಿಸ್ಟರ್ಬ್ ಇದೆ ಸರ್ ವಿಡಿಯೋ ತುಂಬಾ. What is happening, madam? My voice ಬರ್ತಿಲ್ವಾ ಇಲ್ಲ like what is ವಾಯ್ಸ್ ಬರ್ತಾ ಇದೆ ಸರ್, ಏನೋ ಸೌಂಡ್ ಬರ್ತಾ ಇದೆ ಸರ್, ಲೈಕ್ ಗಾಳಿ ತರ ಏನೋ ತುಂಬಾ ಬ್ರೇಕ್ ಆಗ್ತದೆ. Mostly ನನ್ನ ಇಲ್ಲಿ ಸರೌಂಡಿಂಗ್. ಸಾರಿ. Please mute, madam. ಇಟ್ಸ್ ಓಕೆ ಮ್ಯಾಮ್, ಇಟ್ಸ್ ಓಕೆ. Yeah. Yes, sir. ಇವಾಗ ಕ್ಲಿಯರ್ ಆಯ್ತಲ್ಲ? ಎಸ್ ಸರ್. Yes, sir. So entirely with respect to women, children, scheduled caste, scheduled tribe, backward class, physically disabled. Ishtukunu we have done all the schemes, sir. Clear? Yes, sir. ಎಸ್ ಸರ್. So the Yes, next sir. topic is human and gender development. Human and
gender, development. So basically, there is one index called as Human Development Index. Correct or not, sir? Yes, sir. It's a Human Development Index, which basically captures your development of the individual or of the society or of the country, whatever the condition it may be, basically under three parameters: health, education, and standard of Standard of living. living. Standard of Correct? living. Standard of living. So you ಮೂರು ಅನ್ನೋದು ತಗೊಳುತ್ತೆ. So what is India's ranking, sir? 120, One 120. 126. Okay. Is there others? 23-24 ಅಲ್ಲಿ 134. 134. Yes, sir, 134. 134. So we are almost like 21-22 ನಲ್ಲಿ we were at 132 ಇದ್ವಿ. Today we are at 134. So almost similar like ಕುತ್ಕೊಂಡಿದ್ದೀವಿ. Out of 191 countries ಅಲ್ಲಿ we are there. So basically which corresponds to that we are neither like totally like ಏನು below ಇದು ಇಲ್ಲ ಆ ಕಡೆ ಅಂತೇಳಿ full higher criteria ಅಲ್ಲಿ ಇಲ್ಲ. We are a medium HDI country. Correct, sir? Hello. Yes, sir. Yes, sir. We Sir, are a 193 countries ಅಲ್ಲಿ 134 ಅಂದ್ರೆ like is it medium or no. This ranking ಮೇಲೆ we are not telling we are medium or higher anta. Based on the number we got. Are you getting it, sir? okay sir. See, assume that out of 100 students, everybody got 99.9 and you got 99.8. So still you are in the 100th rank only. Is it good or bad anta andre your percentage is good only na? Everybody got 99.9, 99 students. You are the only student who got 99.8. Now, are you good student or bad student? It's a good student. Exactly. So that is what is here is happening, sir. So basically, our score ಏನಿದೆ, our score is like good, like average score alla ಇದೆ. Somewhere at 0.633 is our score. So that's decent enough a score to get a decent enough rank. Okay. Okay sir, yeah. ಅಂದ್ರೆ 134 ಅಂದ್ರೆ country count ಅಲ್ವಾ, so that's why. No. It's not with it's not with respect to country, sir. We're telling you this about total marks that we got. Yes sir, How now we I got the got it, marks? this 0.63. Yes sir. Exactly, sir. How we got the marks? That is not our criteria here. So like ಇದನ್ನ ಹೆಂಗ್ ಕಂಡಿಡಿತಾರೆ ಅದು even don't read in your economy also, sir. Like economy ಕೂಡ when you read this HDI topic and all, ಈ geometric mean ತಗೊಂತಾರೆ, ಆ ಮೂದ್ರದ್ದು ಮತ್ತೆ average ತಗೊಂತಾರೆ. Don't get into that much of a technicality with respect to any index. HDI ಇರ್ಬೋದು, IHDI ಇರ್ಬೋದು, whatever the criteria, whichever you are going to read. Don't go into that much of a technicality. Read ಏನು measure ಮಾಡ್ತಾರೆ, with what they are going to measure. So when we say with what they are going to measure ಅಂತ ಬಂದಾಗ, ಇವಾಗ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಂತ ತಗೊಂಡ್ರೆ, ಇಲ್ಲ ಎಜುಕೇಶನ್ ಅಂತ ತಗೊಂಡ್ರೆ, ಇಲ್ಲ ಹೆಲ್ತ್ ಅಂತ ತಗೊಂಡ್ರೆ, ಏನ್ದ್ರಲ್ಲಿ ಅದನ್ನು ಮೆಷರ್ ಮಾಡ್ತಾ ಇದ್ವಿ. ಹೆಲ್ತ್ ಅಂತ ತಗೊಂಡ್ರೆ ದಟ್ ಈಸ್ ಬೇಸಿಕಲಿ ಮೆಜರ್ಡ್ ಬೈ ಲೈಫ್ ಎಕ್ಸ್ಪೆಕ್ಟೆನ್ಸಿ ಅಟ್ ಬರ್ತ್. Whereas education ಅಂತ ತಗೊಂಡ್ರೆ we are going to measure that with mean years of schooling and expected years of schooling. Standard of living ಅಂತ ತಗೊಂಡ್ರೆ ಗ್ರಾಸ್ ನ್ಯಾಷನಲ್ ಇನ್ಕಮ್ ಅಟ್ PPP ತಗೊಂತಾ ಇದೀವಿ ನಾವು ಅದನ್ನ. ಸೊ ಇದನ್ನ ಮೆಜರ್ ಮಾಡ್ಕೊಂಡು we are going to measure that one. So this is what is done at the national level. So the same way, Karnataka government was the first state to bring out what is called as district human development reports in there for all the 30 districts in Karnataka. Are you getting it, sir? Yes, sir. Yes, sir. Yeah. So first Karnataka like state wise ಅಂತ ತಗೊಂಡಾಗ first Karnataka state human development index, this was published in 1999 only, and then the second report was got out in 2006 ಅಲ್ಲಿ ಇದನ್ನ ತಗೊಂಡ್ಬಂದ್ವಿ. Then Karnataka went a step ahead, and then in 2014 we got it out for all 30 districts. Today we have 31 districts, ಬಟ್ ಆವಾಗ ಇದ್ದಿದ್ದು 30 ಡಿಸ್ಟ್ರಿಕ್ಟ್ 2014 ದ ಡೇಟಾ ತಗೊಂಡಾಗ. ಸೊ ಆವತ್ತು 30 ಡಿಸ್ಟ್ರಿಕ್ಟ್ ನಾವೇ ಫಸ್ಟ್ ಇನ್ ದ ಕಂಟ್ರಿ ಟು ಬ್ರಿಂಗ್ ಇಟ್ ಔಟ್, ಅಂಡ್ ದೆನ್ ವಿ ಗಾಟ್ ದಿ ಥರ್ಡ್ ಹ್ಯೂಮನ್ ಡೆವಲಪ್ಮೆಂಟ್ ಇಂಡೆಕ್ಸ್ ರಿಪೋರ್ಟ್ ಏನಿದೆ ಫಾರ್ ದ ಎಂಟೈರ್ ಕರ್ನಾಟಕ. ದ ರಿಪೋರ್ಟ್ ಇಸ್ 2015 KHDI 2015, ಬಟ್ ದ ರಿಪೋರ್ಟ್ ಕೇಮ್ ಔಟ್ ಇನ್ 2018. ಸೊ ಟೋಟಲ್ ಆಗಿ ಕರ್ನಾಟಕ 3
ಹ್ಯೂಮನ್ ಡೆವಲಪ್ಮೆಂಟ್ ರಿಪೋರ್ಟ್ಸ್ ನ ಬಂದಿದೆ. ಬಟ್ ಫೋರ್ತ್ ಅಂತೂ ರೆಡಿ ಆಗಿದೆ, ಇಟ್ ಇಸ್ ಆಲ್ರೆಡಿ ಔಟ್. ಬಟ್ ವಿ ಡು ನಾಟ್ ಲೈಕ್ ಅದನ್ನ ಇನ್ನ ಫುಲ್ ಡೀಟೇಲ್ ಆಗಿ ಓದಿಲ್ಲ ನಾವು, ಆರ್ ಇಟ್ ಇಸ್ ನಾಟ್ ಇನ್ ದ ಪಬ್ಲಿಕ್ ಡೊಮೈನ್, ನಮ್ಗಿನ್ನ ಬಂದಿಲ್ಲ ಅದು. ಬಟ್ ಫೋರ್ತ್ ಸ್ಟೇಟ್ ರಿಪೋರ್ಟ್ ಇಸ್ ಆಲ್ಸೋ ಔಟ್, ವಿಚ್ ಇಸ್ ಬೇಸಿಕಲಿ 2022. ಬಟ್ ದ ಡೇಟಾ ವಿಲ್ ಬಿ ಬ್ರಾಟ್ ಔಟ್ ಇನ್ 2023 ಅಂತ ಹೇಳಿದ್ದಾರೆ. ಡನ್. ಎಸ್ ಸರ್. ಟೋಟಲಿ ಫಸ್ಟ್, ಸೆಕೆಂಡ್, ಥರ್ಡ್, ಫೋರ್ತ್ 4 ಸ್ಟೇಟ್ ಲೆವೆಲ್ ಕೊಟ್ಟಿದ್ದಾರೆ, 1 ಡಿಸ್ಟ್ರಿಕ್ಟ್ ಲೆವೆಲ್ಗೆ ಕೊಟ್ಟಿದ್ದಾರೆ. ಇಸ್ ಇಟ್ ಕ್ಲಿಯರ್ ಸರ್? ಎಸ್ ಸರ್. ಸೊ ದಿಸ್ ಇಸ್ ದ ಥಿಂಗ್ ದಟ್ ದೇ ಹ್ಯಾವ್ ಪ್ರೊವೈಡೆಡ್ ಸರ್. ಸೊ ಇದಕ್ಕೆ ವಾಟ್ ವಿ ನೀಡ್ ಟು ನೋ ಅಂತ ತಗೊಂಡ್ರೆ ದಟ್ ಸರ್ ವಾಟ್ ಈಸ್ ದ ಒಂದು ಬೆಂಚ್ ಮಾರ್ಕ್ಸ್, ಒಂದು ಗೋಲ್ ಪೋಸ್ಟ್ ಅಂತ ಸೆಟಪ್ ಮಾಡಿದ್ದಾರೆ ಸರ್. ಯಾರು? UNDP, ಯುನೈಟೆಡ್ ನೇಷನ್ಸ್, ದೇ ಗಿವನ್ ಸಮ್ ಗೋಲ್ ಪೋಸ್ಟ್. ವಾಟ್ ಈಸ್ ದ ಗೋಲ್ ಪೋಸ್ಟ್? ಎಷ್ಟಿರಬೇಕು ಮಿನಿಮಮ್ ಅಂತ ತಗೊಂಡ್ರೆ, ಸಿ ಲೈಫ್ ಎಕ್ಸ್ಪೆಕ್ಟೆನ್ಸಿ, ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್, ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗ್, ಅಂಡ್ ದೆನ್ ಗ್ರಾಸ್ ನ್ಯಾಷನಲ್ ಇನ್ಕಮ್ ಆರ್ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ತಗೊಂಡ್ರೆ, ಅದರಲ್ಲಿ ದೇ ಹ್ಯಾವ್ ಗಿವನ್ ಲೈಫ್ ಎಕ್ಸ್ಪೆಕ್ಟೆನ್ಸಿ ಮಿನಿಮಮ್ 20 ಇರಬೇಕು, ಮ್ಯಾಕ್ಸಿಮಮ್ 85. ಎಕ್ಸ್ಪೆಕ್ಟೆಡ್ ಇಯರ್ಸ್ ಆಫ್ ಸ್ಕೂಲಿಂಗ್ ಮಿನಿಮಮ್ ಇಸ್ 0, ಬಿಕಾಸ್ ನೋಬಡಿ ಕ್ಯಾನ್ ಗೋ ಟು ಸ್ಕೂಲ್ ಅಂತ ಬೇಕಾದ್ರೆ ಐ ಕ್ಯಾನ್ ಅಸ್ಯೂಮ್. ಮ್ಯಾಕ್ಸಿಮಮ್ 18 ವರ್ಷ ಎಕ್ಸ್ಪೆಕ್ಟೆಡ್ ಇರಲೇಬೇಕು. ಅದೇ ಮೀನ್ ಇಯರ್ಸ್ ಆಫ್ ಸ್ಕೂಲಿಂಗು 0, 15, ಅಂಡ್ ಪರ್ ಕ್ಯಾಪಿಟಾ ಇನ್ಕಮ್ ಅಂತ ತಗೊಂಡಾಗ ಮಿನಿಮಮ್ 100 ಇರಬೇಕು, ಮ್ಯಾಕ್ಸಿಮಮ್ 75,000 ಇರಬೇಕು. ಇಸ್ ಇಟ್ ಕ್ಲಿಯರ್ ಸರ್? ಹಲೋ. Yes, sir. ಸೊ ಇದನ್ನ ತಗೊಂಡು ಕರ್ನಾಟಕ ವಿ ಆರ್ ವರ್ಕಿಂಗ್ ಟುವರ್ಡ್ಸ್ ದಿಸ್ ಒನ್, ಲೈಕ್ ಹೌ ಡು ವಿ ಇಂಪ್ರೂವ್, ಫ್ರಮ್ ವೇರ್ ಡು ವಿ ಇಂಪ್ರೂವ್ ಅಂತ ಹೇಳಿ ವಿ ಆರ್ ಕೀಪಿಂಗ್ ಆನ್ ವರ್ಕಿಂಗ್. ಸೊ ಇದು ಇವಾಗ ಕರ್ನಾಟಕದು ಅಂತ ತಗೊಂಡ್ರೆ, ಫ್ರಮ್ ದ ಅರ್ಲಿಯರ್ ಡೇಟಾ ಇವತ್ತಿಗೆ ಎಷ್ಟು ಬಂದಿದ್ದೀವಿ ನಾವು ಅಂದ್ರೆ 0.432 ಇದ್ದಿದ್ದು, ಇನ್ ದ ರೀಸೆಂಟ್ HDI ಇದರಲ್ಲಿ ವಿ ಹ್ಯಾವ್ ಕಮ್ ಅಪ್ ಟು 0.644. ಸೊ ಕರ್ನಾಟಕ ಪರ್ಫಾರ್ಮೆನ್ಸ್ ಇಸ್ ಇಂಪ್ರೂವಿಂಗ್ ಆರ್ ನಾಟ್ ಇಂಪ್ರೂವಿಂಗ್ ಸರ್? Improving. ಇಂಪ್ರೂವಿಂಗ್ ಸರ್. Improving, sir. ಅಂಡ್ ಇದು ಆವರೇಜ್ ಕರ್ನಾಟಕಗೆ ಸರ್. ಅದೇ ನಾವು ಬೆಂಗಳೂರಿಗೆ ಅಂತ ತಗೊಂಡ್ರೆ, ಬೆಂಗಳೂರು ಇಸ್ ಹ್ಯಾವಿಂಗ್ ಎ HDI ಆಫ್ 0.738. ಸೊ ವಿಚ್ ಇಸ್ ಗುಡ್ ಓನ್ಲಿ ನಾ? Good only, sir. ಕಂಪೇರ್ ಟು ಕರ್ನಾಟಕ ಹೋಲ್ ಸ್ಟೇಟ್. Compared to whole state, this is good only. Clear? Also, Karnataka is like more than national average. HDI no sir. That is there madam. Like overall ಆಗಿ ನೀವು ಹೇಳ್ತಿರೋದಲ್ವಾ? Sir, national level. Yeah. National average ಅಲ್ಲಿ we are like Karnataka, yeah, to an extent yes. ಬಟ್ ಅಂದ್ರೆ HDI ಅಂತ ತಗೊಂಡಾಗ there are different indicators ತಗೊಂತಾರೆ, ಬಟ್ we are doing good only. Like ಬೆಸ್ಟ್ ಅಂತ ಇಲ್ಲ ನಾವು, ನ್ಯಾಷನಲ್ ಆವರೇಜ್ ಗಿನ ಚೆನ್ನಾಗಿದ್ದೀವಿ, ಬಟ್ there are other states also which are performing better. ಹಲೋ. ಇದು ಬ್ಯಾಂಗ್ಳೂರ್ ಅಂತ ತಗೊಂಡ್ರಲ್ಲ, ಅದು ಬ್ಯಾಂಗ್ಳೂರ್ ಅರ್ಬನ್ ರೂರಲ್ ಎರಡು ಕಂಬೈನ್ಡ್, ಬರೀ ಅರ್ಬನ್? ನೋ ಬೆಂಗಳೂರು ಅರ್ಬನ್. ಓಕೆ ಸರ್. ಓಕೆ. ಹಲೋ. Yes, sir. Yes, sir. ಸರ್ ಒಂದೇ Sir, Bangalore rural in 7th place, no, sir. ಬೆಂಗಳೂರು ರೂರಲ್ ಇನ್ 7th place. ಬೆಂಗಳೂರು 7th ಇದ್ರೆ ನಾವು ನೋಡಿರಲ್ಲ ಮೇಡಮ್, ಟಾಪ್ 5 ಓನ್ಲಿ ವಿ ಸಿ, ಬಟ್ ವಿಲ್ ಸಿ ದೆಮ್ ನೌ ವಿಚ್ ಎವರ್. Just said, sir. That's it. Go super sir. Yeah, it's there sir. Bengaluru really 7. Yeah. Yes sir. Please remember this first 3 sir. Alla 5 ಬೇಕಾರೆ ನೋಡಿ, but 3 ಅಂತೂ ಮಿನಿಮಮ್. ಬೆಂಗಳೂರು ಅರ್ಬನ್, ದಕ್ಷಿಣ ಕನ್ನಡ, ಚಿಕ್ಕಮಗಳೂರು, ಉಡುಪಿ, ಕೊಡಗು, ಮಂಡ್ಯ ಅಂಡ್ ಬೆಂಗಳೂರು ರೂರಲ್ ಎನಿವೇ ಇಟ್ ಇಸ್ 7th place. ಸೊ ನಮಗೆ ಅಟ್ ಲೀಸ್ಟ್ ಒಂದು ಟಾಪ್ 5 ನ ಯು ಪ್ಲೀಸ್ ರಿಮೆಂಬರ್, ಅಂಡ್ ದ ಬಾಟಮ್ 5 ನ ಯು ಪ್ಲೀಸ್ ರಿಮೆಂಬರ್. ಯಾದಗಿರಿ, ಕಲಬುರಗಿ, ರಾಯಚೂರು, ದಾವಣಗೆರೆ ಅಂಡ್ ಹಾವೇರಿ, ದಾವಣಗೆರೆ. ಸೊ ಈ ಒಂದು 5 ಗುರ್ತಿಟ್ಕೊಳ್ಳಿ, ಮೇಲೆಯಿಂದ 5ನ ಪ್ಲೀಸ್ ಗುರ್ತಿಟ್ಟು. ಡನ್. Done, sir. ಡಿಸ್ಟ್ರಿಕ್ಟ್ ವೈಸ್ ಯಾವ್ಯಾವುದು ಎಲ್ಲೆಲ್ಲಿ ಇದೆ, ದಟ್ ಯು ನೀಡ್ ಟು ರಿಮೆಂಬರ್ ಸರ್. ಕ್ಲಿಯರ್? Clear, sir. ಸೂಪರ್ ಸರ್. ಇದು ಬೇಕಾಗಿರ್ಲಿಲ್ಲ, ಬಟ್ ಸಿನ್ಸ್ ದೇ ಹ್ಯಾವ್ ಪ್ರೊವೈಡೆಡ್ ದಟ್ ಸ್ಪೆಸಿಫಿಕಲಿ ಕೊಟ್ಟಿರೋದ್ರಿಂದ, ಸೊ ಐ ಆಮ್ ಜಸ್ಟ್ ಡೀಲಿಂಗ್ ವಿತ್ ದಟ್ ಆಲ್ಸೋ ಸರ್. ಯೂಶಲಿ ಡಿಸ್ಟ್ರಿಕ್ಟ್ ವೈಸ್ ಮಾತ್ರನೇ ಓದ್ತಾ ಇದ್ವಿ ಇಸ್ ದಿನ. ಇಸ್ ದಿ ಎಕನಾಮಿಕ್ ಸರ್ವಿಸ್ ಸ್ಪೆಸಿಫಿಕಲಿ ಮೆನ್ಷನ್ಸ್ ಟಾಪ್ 10 ತಾಲೂಕಾಸ್ ಆಲ್ಸೋ ಅಂತ ಮೆನ್ಷನ್ ಮಾಡ್ಬಿಟ್ಟಿದ್ದಾರೆ. ಸೊ ಮೇ ಬಿ ಕಾಪಿ ಮಾಡೋರು ಲೈಕ್ ಎಕ್ಸಾಮ್ ಅಲ್ಲಿ ಕೊಡ್ಬೇಕಾದ್ರೆ, ಇಫ್ ದಟ್ ಸ್ಪೆಸಿಫಿಕಲಿ ಪಿಕಪ್ ದಿಸ್ ತಾಲೂಕ್ ಡೇಟಾ ತಗೊಂಡ್ಬಿಟ್ಟು ಕೊಟ್ಬಿಟ್ರೆ ಅಂತ ಹೇಳಿ, ಸೊ ದೇ ಹ್ಯಾವ್ ಗಿವನ್ ದಿ ಟಾಪ್ 10 ಅಂತ ಅವರೇ ಸ್ಪೆಸಿಫಿಕ್ ಆಗಿ ಕೊಟ್ಟಿದ್ದಾರೆ. ಸೊ ಅಟ್ ಲೀಸ್ಟ್ ಟಾಪ್ 3 ಅಂತ ಪ್ಲೀಸ್ ರೀಡ್ ದೆಮ್ ಸರ್. ಬಾಟಮ್ 10 ತಾಲೂಕಾಸು
ಟಾಪ್ 10 ತಾಲೂಕಸ್ ಅಂತ ಅವರೇ ಕೊಟ್ಟಿದ್ದಾರೆ ಎಕನಾಮಿಕ್ ಸರ್ವೆನಲ್ಲಿ. ಸೊ ಪ್ಲೀಸ್ ರೀಡ್ ದ ಬಾಟಮ್ 10 ಟಾಪ್ 10. ಕ್ಲಿಯರ್? ಬೆಂಗಳೂರು ಅರ್ಬನ್ ಡಿಸ್ಟ್ರಿಕ್ಟ್ ಇಸ್ ನಂಬರ್ 1, ವೆರಸ್ ಬೆಂಗಳೂರು ಅರ್ಬನ್ ತಾಲೂಕು ಅಂತ ತಗೊಂಡ್ರೆ ಇದು ಕಡಿಮೆ ಬಂದಿದೆ. ಆರ್ ಯು ಗೆಟಿಂಗ್ ಇಟ್ ಸರ್? Yes, sir. ಎಸ್ ಸರ್. So that is how it is varying, sir. If you look at the thing ಅಂತ ತಗೊಂಡ್ರೆ ಸಿ ಡಿಸ್ಟ್ರಿಕ್ಟ್ ತಗೊಂಡಾಗ ಬೆಂಗಳೂರು ದಕ್ಷಿಣ ಕನ್ನಡ, ಬೆಂಗಳೂರು ಅರ್ಬನ್, ಬೆಂಗಳೂರು ಸಿ ಇವೆರಡು ಫಸ್ಟ್ 2 ಇಲ್ಲಿ ಬಂದಿದೆ. ವೆರಸ್ ಬೆಂಗಳೂರು ರೂರಲ್ 7th ಪ್ಲೇಸ್ ಅಲ್ಲಿ ಇದೆ, ಬಟ್ ಬೆಂಗಳೂರು ರೂರಲ್ ಇರುವಂತ ನೆಲಮಂಗಲ ತಾಲೂಕು 3rd ಪ್ಲೇಸ್ ಬಂದ್ಬಿಟ್ಟಿದೆ. ಕರೆಕ್ಟಾ? ಎಸ್ ಸರ್. So why I am saying this ಅಂತಂದ್ರೆ your district may be performing bad, but in that district there may be one taluka which may be doing very good. So that we need to notice here ಅಷ್ಟೇ. So top 2-3 district talukas ಮಂಗಳೂರು, ಬೆಂಗಳೂರು ಸೌತ್, ನೆಲಮಂಗಲ, ಸುಳ್ಯ 4, ಬಾಟಮ್ ಒಂದು 4 ಗುರ್ತಿಕೊಂಡ್ರೆ ಸಾಕು ಸರ್. ಇಲ್ಲೆಲ್ಲಿದೆ ಅಗೇನ್ ಸೇಮ್ ಥಿಂಗ್. ಸಿ ಯಾದಗಿರಿ ಇಲ್ಲೆಲ್ಲೋ ಇರುತ್ತೆ ಕೆಳಗಡೆ ಡೆಡ್ ಎಂಡ್ ಅಲ್ಲಿ. ಸೊ ಆ ಯಾದಗಿರಿ ಇರುವಂತ ಒಂದು ತಾಲೂಕೇನೆ ಇಲ್ಲಿ ಬಂದಿದೆ. ಸಿ ಯಾದಗಿರಿ, ಕಲಬುರ್ಗಿ, ವಿಜಯಪುರ ಸೇಮ್ ಥಿಂಗ್, ಸೇಮ್ ಟು ಸೇಮ್. ಅಲ್ಲಿ ಏನು ಬಾಟಮ್ ಅಲ್ಲಿ ಇದೆ, ಇಲ್ಲಿನೂ ಅದೇ ಆಲ್ಮೋಸ್ಟ್ ಬಾಟಮ್ ಅಲ್ಲಿ ಇದೆ. ಸೊ ಟಾಪ್ 3 ಪ್ಲೀಸ್ ರೀಡ್ ದಮ್. ಕ್ಲಿಯರ್? Yes, sir. ಸೊ ಅಲ್ಲಿಗೆ ಅದು ಮುಗೀತು ಸರ್. ಸೊ ದಿಸ್ ಈಸ್ ವಾಟ್ ಈಸ್ ಆಲ್ ಅಬೌಟ್ ಯುವರ್ ಕರ್ನಾಟಕ ಅಂಡ್ ಇಂಡಿಯಾ. ಡನ್? Done, sir. So this completes my entire thing, sir. In HDI they have spoken about life expectancy, literacy, education ಎಲ್ಲ ಅವರಲ್ಲಿ ಹೇಳಿದ್ದಾರೆ. But already I have done life expectancy, literacy, everything with when I did that education. Correct? Yes. Hello. So that completes my HDI for Karnataka also, sir. That is more than sufficient. ಏನು ಬರಲ್ಲ ಕ್ವಶನ್ ಇದ್ರ ಮೇಲೆ, ಬಂದ್ರು you people are ready to answer that question. Shall we move on, sir? Yes, sir. Yeah. So the last chapter, sir, of our economic survey. Good governance practices in Karnataka. Yes, sir. What is governance and what is good governance? Yes, sir. ಏನಪ್ಪ governance ಅಂದ್ರೆ? Sir, all of you are preparing for KS only, na? It's nothing but the administration. You have to answer, sir. Governance ಅಂದ್ರೆ ಏನು? Sir, it's like administration. Organization. Then what is government? It's like a framework for managing organizations, sir. Like Framework for managing organization. Okay. like accountable ಆಗಿರ್ಬೋದು, transparency, all are come under this here, no? Okay. Yes, sir. Others? Sir, it's nothing but a organization which includes everything, sir, like management and communication mechanism, policy, enforcement, like that, sir. Okay. Fine, sir. It is a take- process of governing, sir, and overseeing that control and direction of something like Okay, sir. I'll country take or that. organization, whatever. Super. So, Ivaga, there is one people here. So, there is one government here. So, I'll take away all of your money whenever I want. I'll put you in jail whenever I want. I'll arrest you however I want. There is no court. There is no law. Whatever I do is the end. So, can I call it as governance? No, sir. No, It's not a sir. governance. There is a process, sir. There is a process. What is that process? Work. Okay, sir. See, there is two things, sir. One is government. See, ಇದು government. ಇವಾಗ ಇರುವಂತ ಇಂಡಿಯನ್ ಗವರ್ಮೆಂಟ್ ಕರೆಕ್ಟಾ? Yes, sir. Okay. See, whatever that government example I gave you, that is also government only. Whatever Indian government is there, that is also everything is government only. But when I say governance, anta bandre sir, governance basically means it is the process or the method through which the power is exercised. That word is important. Through which the power is exercised. It's to what? To maintain the country's socio-economic and political affairs. Are you getting it, sir?
Yes, sir. Hello. Yes, sir. So ಏನಿದ್ರ ಅರ್ಥ ಅಲ್ಲಿಗೆ ಹೌ ಆಮ್ ಐ ಯೂಸಿಂಗ್ ಮೈ ಪವರ್ ಲೈಕ್ ದ ಅಥಾರಿಟಿ ಆರ್ ದ ಪವರ್ ದಟ್ ಹ್ಯಾವ್ ಬೀನ್ ಎಂಡೋಡ್ ವಿತ್ ಆರ್ ಬೆಸ್ಟೋಡ್ ವಿತ್ ಟು ಮೈಂಟೈನ್ ವಾಟ್ ಟು ಮೈಂಟೈನ್ ದ ಸೋಶೋ economic and political affairs of the country. So that is the thing with respect to governance. So when I say governance, if I'm using it in the bad way, it will be called as bad governance. Corruption it andre corrupt governance. Everything will be same only. That is why we added the word good governance, meaning to say something which is transparent, accountable, no red tapeism, people friendly, people participative, open, integrity, honesty. Correct? Yes, sir. Yes, sir. So if governance itself was good anta bandididre, then there was no need to add good governance, huh? Yes, Correct or sir. not, sir? So governance andre it is just, it simply says that there is one power and how the power is being used. You may use it in a good way or you may use it in a bad way. Government is a structure ಅಷ್ಟೇ. ಅದೊಂದು ಸ್ಟ್ರಕ್ಚರ್ ಗವರ್ಮೆಂಟ್ ಅನ್ನೋದು. ಹೌ ದಟ್ ಗವರ್ಮೆಂಟ್ ಇಸ್ ಮೇಡ್, ಡೆಮೋಕ್ರಸಿಯಿಂದನೋ ಇಲ್ಲ ಮೊನಾರ್ಕಿಯಿಂದನೋ, ಹೌಎವರ್ ಇಟ್ ಮೇ ಬಿ, ಒಂದು ಸರ್ಕಾರ. ಆ ಸರ್ಕಾರ ಅದನ್ನ ಅಧಿಕಾರನ ಯಾವ ತರ ಬಳಸ್ಕೊಡುತ್ತೆ, ಅದು ಗವರ್ನೆನ್ಸ್. ಆ ಗವರ್ನೆನ್ಸ್ ಚೆನ್ನಾಗಿದ್ರೆ ಗುಡ್ ಗವರ್ನೆನ್ಸ್, ಫುಲ್ ಕರಪ್ಷನ್, ನೆಪೋಟಿಸಮ್, ಫೇವರಿಟಿಸಮ್ ಇದ್ರೆ ಬ್ಯಾಡ್ ಗವರ್ನೆನ್ಸ್. ಕರೆಕ್ಟಾ ಸರ್? Yes, sir. Yes, sir. So now what do we want to make people happy? We want good governance, bad governance. Good governance. Good governance. Good governance. So that is why we got what is called as good governance. So ಇವಾಗ ಏನಾಯ್ತು ನೆಕ್ಸ್ಟ್, ಇಫ್ ಐ ವೆಂಟ್ ಎ ಸ್ಟೆಪ್ ಫರ್ದರ್ ಅಹೆಡ್ ಅಂತ ಬಂದಾಗ, ಸೇ ಫಾರ್ ಎಕ್ಸಾಂಪಲ್ ಇಫ್ ಐ ಹ್ಯಾವ್ ಟು, ದಿಸ್ ಇಸ್ ಮೈ ಇಂಡಿಯಾ ಅಂತ ತಗೊಂಡ್ರೆ, ನಾಟ್ ಇಂಡಿಯಾ ಸರ್, ಇಫ್ ದಿಸ್ ಇಸ್ ಮೈ ಕರ್ನಾಟಕ ಅಂತ ತಗೊಂಡ್ರೆ, ಐ ಆಮ್ ಸಮ್ವೇರ್ ಓವರ್ ಹಿಯರ್ ಅಂಡ್ ದಿಸ್ ಫೆಲೋ ಇಸ್ ಓವರ್ ಹಿಯರ್, ಇಲ್ಲಿ ಬೆಂಗಳೂರು ಫೆಲೋ ದ ಸ್ಟೇಟ್ ಕ್ಯಾಪಿಟಲ್. ಆರ್ ಇಫ್ ದಿಸ್ ಇಸ್ ಮೈ ಡಿಸ್ಟ್ರಿಕ್ಟ್ ಅಂತ ತಗೊಂಡ್ರೆ, I am over here, whereas my district capital is over here. So basically, now there is something called as geographical barrier between the power center and the last fellow who want to receive that services. Correct? Yes, sir. Yes, sir. Are you getting my concept? Yeah. So there is this physical barrier, meaning to say geographical barrier. Or even 10 to 5 ಕೆಲಸ ಮಾಡ್ತಾನೆ, ನಂಗೆ ರಾತ್ರಿ 8 ಗಂಟೆಲಿ ಏನೋ ಸರ್ವಿಸ್ ಬೇಕಾಯ್ತು. ಟೈಮ್, ಸ್ಪೇಸ್, ಜಿಯೋಗ್ರಫಿಕಲ್ ಬ್ಯಾರಿಯರು, ಟೈಮ್ ಅಂಡ್ ಸ್ಪೇಸ್ ಬ್ಯಾರಿಯರು, ಆರ್ ಇನ್ಫ್ರಾಸ್ಟ್ರಕ್ಚರಲ್ ಬ್ಯಾರಿಯರ್. ಎಲ್ಲರೂ ಇಲ್ಲಿಗೆ ಬಂದ್ರೆ ಇನ್ಫ್ರಾಸ್ಟ್ರಕ್ಚರ್ ಆಗಲ್ಲ. ಸೊ ದೇರ್ ಆರ್ ಮಲ್ಟಿಪಲ್ ಬ್ಯಾರಿಯರ್ಸ್ ಟು ಡಿಲಿವರ್ ದಿಸ್ ಸರ್ವಿಸ್ ಟು ದಿಸ್ ಫೆಲೋ, ಹೂ ಎವರ್ ಈಸ್ ವಿಲ್ಲಿಂಗ್ ಫಾರ್ ದಟ್ ಸರ್ವಿಸ್, ಬಟ್ ಹಿ ಈಸ್ ವೆರಿ ಫಾರ್ ಅವೇ ಫ್ರಮ್ ದಿ ಪವರ್ ಸೆಂಟರ್, ದಟ್ ಲಾಸ್ಟ್ ಪರ್ಸನ್. ಸೊ ನೌ ಟು ಅಡ್ರೆಸ್ ದಿಸ್ ಒನ್ ಅಂಡ್ ಟು ಬ್ರಿಂಗ್ ಇನ್ ಟ್ರಾನ್ಸ್ಪರೆನ್ಸಿ, ಓಪನ್ನೆಸ್, ಫಾಸ್ಟ್ ಅಂಡ್ ಸ್ವಿಫ್ಟ್ ಡೆಲಿವರಿ ಆಫ್ ಸರ್ವಿಸಸ್, ಈ ಗವರ್ನೆನ್ಸ್ಗೆ ವಿ ಆಡೆಡ್ ಒನ್ ವರ್ಡ್ ಕಾಲ್ಡ್ as ಇ, and we made it as e-governance, like electronic governance or internet governance, ICT based governance. Are you getting it, sir? Yes, sir. So that is why the topic is good governance, and most of the programs that we read here today, they are more about good governance. No, they are more about e-governance. How the government of Karnataka is using internet or ICT to address the issues or the drawbacks or the shortcomings of normal governance ಅಲ್ಲಿ ಏನಿದೆ ಅದನ್ನ ಹೆಂಗೆ ನಾವು ಓವರ್ಕಮ್ ಮಾಡಿ, we will use our internet to reach our good governance. Clear? Okay, sir. Okay, sir. Okay, sir. Okay, sir. So the first program is K-SWAN. K-SWAN, Karnataka State Wide Area Network. So what is it, sir? Karnataka State Wide area network. ವೈಡ್ ಏರಿಯಾ ನೆಟ್ವರ್ಕ್. ಸೊ ನಿಮ್ಮ ಗೌರ್ಮೆಂಟ್ ಆಫೀಸಸ್ ಗಳೇನಿದೆ ಅದೆಲ್ಲಾನು ಒಂದರಿಂದ ಒಂದಕ್ಕಿಂತ ಒಂದು ಕನೆಕ್ಷನ್ ಕೊಟ್ಟಿರ್ಬಾರ್ದಾ ಸರ್? ಕೊಟ್ಟಿದ್ದಾರೆ sir. ಬೇಕು ಸರ್. ಕೊಟ್ಟಿರ್ತಾರ, ಕೊಟ್ಟಿರ್ಬೇಕು ಕೂಡ. ಸೊ ಇವರ್ ಕಾವೇರಿ ಯೂಸ್ಡ್ ಫಾರ್ ಕಾವೇರಿ Land. ಲ್ಯಾಂಡ್ ಸಬ್ ರಿಜಿಸ್ಟರ್. Yes, sir. ಖಜಾನೆ, Treasury, sir. Treasury, sir. ಟ್ರೆಜರಿ. ಭೂಮಿ, Revenue, sir. Revenue, land revenue. ರೆವೆನ್ಯೂ. ಈ ಪ್ರೊಕ್ಯೂರ್ಮೆಂಟ್, Procurement, sir. ಟೆಂಡರ್ ಪ್ರೊಕ್ಯೂರ್ಮೆಂಟ್. ಕರೆಕ್ಟಾ? ಈ ಆಫೀಸ್ ಈಸ್ ಯುವರ್ ನಾರ್ಮಲ್ ಫೈಲ್ ಮೂವ್ಮೆಂಟ್. Government file movement, sir. ಗವರ್ಮೆಂಟ್ ಫೈಲ್ ಮೂವ್ಮೆಂಟ್. ಆರ್ ರೈತ ಸಂಪರ್ಕ ಕೇಂದ್ರ, ನಾಡ್ ಕಚೇರಿ, ZPTPಗಳು, ಆರ್ ತಾಲೂಕು ಆಫೀಸು, DC ಆಫೀಸ್, ಆರೋಗ್ಯ, ಎಕ್ಸೈಸ್ sir. ಡಿಪಾರ್ಟ್ಮೆಂಟ್, ಆರೋಗ್ಯ, ಎವ್ರಿಥಿಂಗ್ ಶುಡ್ ಬಿ ಕನೆಕ್ಟೆಡ್ ಆರ್ ನಾಟ್ ಕನೆಕ್ಟೆಡ್, ಸರ್?
Everything is Connected, sir. interconnected. Interconnected. All of that is interconnected or connected via what is called as KS, KS1. Karnataka State Wide Area Network. Is it clear, sir? Yes, sir. Super. So this is the first one, sir. ಇವಾಗ ಇಲ್ಲೇ ಆಲ್ರೆಡಿ ನಾನು ಬರೆದಿರೋದ್ರಿಂದ ಐ ವಿಲ್ ಯೂಸ್ ದ ಸೇಮ್ ಎಕ್ಸಾಂಪಲ್ ಟು ಡಿಲಿವರ್ ದ ರಿಮೈನಿಂಗ್ ಥಿಂಗ್ಸ್. ಸಿ ಇ ಆಫೀಸ್. ಸೊ ಬೇಸಿಕ್ಲಿ ನಿಮ್ಮ ಫೈಲ್ ಮೂವ್ಮೆಂಟ್ ಏನಿದೆ ಅದೆಲ್ಲದಕ್ಕೂ ಸೆಕ್ಯೂರ್ ಆಗಿ ಹೋಗ್ಬೇಕು ಪ್ಲಸ್ ಸ್ವಿಫ್ಟ್ ಆಗಿ ಹೋಗ್ಬೇಕು ಅಂತ ಅಂದ್ರೆ ಆಟೋಮೆಟಿಕಲಿ ಇ ಆಫೀಸ್ ತಗೊಂಬಂದ್ರೆ ಆಲ್ ದ ಫೈಲ್ ಮೂವ್ಮೆಂಟ್ ಫೈಲ್ ಅಪ್ಡೇಟ್ಸ್ ಕೆನ್ ಬಿ ಡನ್ ಆನ್ಲೈನ್ ಅಂಡ್ ಇಟ್ ವಿಲ್ ಬಿ ಗೋಯಿಂಗ್ ದೇರ್ ಓನ್ಲಿ ವಿತೌಟ್ ಎನಿ ರೆಡ್ ಟೇಪಿಸಮ್ ಆರ್ ವಿತೌಟ್ ಎನಿ ಡಿಲೇ. ದಟ್ ಈಸ್ ಕಾಲ್ಡ್ ಎಸ್ ಇ ಆಫೀಸ್. ಇಸ್ ಇಟ್ ಕ್ಲಿಯರ್, ಸರ್? Yes, sir. Now more than Sir. 3,000 offices are interconnected, sir. Exact. Government offices. ಗೌರ್ಮೆಂಟ್ ಆಫೀಸಸ್. ಸೊ ಫೈಲ್ ಮೂವ್ಮೆಂಟ್ ಇಸ್ ಫಾಸ್ಟ್ ಅಲ್ವಾ ಮೇಡಮ್ ಇವಾಗ? Yes, sir. More faster than manual, sir. ನಾಟ್ ಮ್ಯಾನ್ಯುಯಲ್ ಅಂಡ್ ವೆರಿ ಇಮಿಡಿಯೇಟ್ ಇಫ್ ಯು ಸಬ್ಮಿಟ್ ಅಂದ್ರೆ ಅವ್ರಿಗೆ ರಿಫ್ಲೆಕ್ಟ್ ಆಗುತ್ತೆ. ಇಟ್ಸ್ ನಾಟ್ ಲೈಕ್ ವೈಟ್ ಮಾಡ್ಬೇಕಂತ ಏನಿಲ್ವಲ್ಲ. And then it is very useful to cross check, sir. In every ನಾಟ್ ಲೈಕ್ ಡಬಲ್ ಎಂಟ್ರಿ ಅಲ್ವಾ? ಹಲೋ, Yes, sir. ಡಬಲ್ ಎಂಟ್ರಿ ಕ್ರಾಸ್ ಚೆಕ್ ಆಲ್ಸೋ. ಸೂಪರ್ ಸರ್. ಕಾವೇರಿ, ಇವಾಗ ಕಾವೇರಿ 2.0 ಬಂದಿದ್ಯಾ? Yes, sir. Yes, sir. Registration, no need to wait, no need to delay. Just book it online, take the slot, pay the fees, upload the document. Just a time on your sub-register office go there, your registration is done. Correct or not, sir? Yes, sir. Correct, sir. Kajane, so treasury. So whatever payment that government has to do or whatever the things that government has to get, everything can be done via like manual ಆಗಿ ಮೊದಲು ಹೋಗಿ ಬ್ಯಾಂಕ್ ಅಲ್ಲಿ ಕಟ್ಟಿ ಚಲನ್ ಕಟ್ಟಿ ಎಲ್ಲ ಮಾಡೋ ಬದಲು ಇವಾಗ ಖಜಾನೆ ಯೂನಿಕ್ ಆಗಿ ಅಲ್ಲೇ ಮಾಡ್ತಿದ್ದಾರೆ ಸರ್ ಎಲ್ಲ ಅವರು. Yes, sir. Sir. Easy in getting the documents, sir. Easy in getting the documents. Bhumi, Bhumi is also. Correct, Yes. RTC. what is RTC, sir? Honey. Padi, sir. Honey ಗೊತ್ತು ಸರ್. ವಾಟ್ ಇಸ್ RTC? ಅದು ಎಕ್ಸ್ಪಾನ್ಷನ್ ಏನು? ಮೋಸ್ಟ್ ಆಸ್ಕ್ಡ್ ಕ್ವಶನ್ ವೆನ್ ಯು ಗೋ ಟು ಇಂಟರ್ವ್ಯೂ. ಏನ್ ಎಕ್ಸಾಮ್ ಬರೀತಿಯಪ್ಪ ಸರ್? KS. ಯಾವ ಫಸ್ಟ್ ಪ್ರಿಫರೆನ್ಸ್ ಸರ್? AC ಇಲ್ಲ ಅಂದ್ರೆ ತಹಸೀಲ್ದಾರ್. ಓಕೆ, AC ತಹಸೀಲ್ದಾರ್ ಆಗ್ತೀಯಾ? ಪಾಣಿ ಕಾಪಿ ನೋಡಿದ್ಯಾ? ಎಸ್ ನೋಡಿದ್ದೀನಿ. ಅದು ಇಂಗ್ಲಿಷ್ ಏನಂತಾರೆ ಸರ್? RTC. ಸೊ R ಅಂದ್ರೆ ಏನು, T ಅಂದ್ರೆ ಏನು, C ಅಂದ್ರೆ ಏನು? ಸರ್ ಆಕ್ಚುಲಿ R ಅಂದ್ರೆ ರೆಕಾರ್ಡ್ ಆಫ್ ರೈಟ್ಸ್, T ಅಂದ್ರೆ ಟೆನೆನ್ಸಿ, and C ಅಂದ್ರೆ crop inspection. Super, sir. Record of Right rights, time, real time. record of rights, tenancy and crops. Correct? Right to Sir. record of, like it's a record of what? Right, tenancy and crop certificate. So record of rights, tenancy and crops. So ಭೂಮಿ ಮಾಡ್ತಾ ಇದೀವ ಸರ್ ಇವಾಗ? Yes, sir. Super. And then we have what is called as e-procurement. So basically ನಮ್ಮ ಟೆಂಡರ್ process ಇದೆ. For that one to be transparent and without any bias ಇಲ್ದಿರ ಮಾಡೋದಕ್ಕೆ e-procurement ಮಾಡ್ತಾ ಇದೀವ ಸರ್ ನಾವು ಕರ್ನಾಟಕದಲ್ಲಿ? Yes, sir. ಮಾಡ್ತಿದ್ದೀವಿ. ಮಾಡ್ತಾ ಇದೀವಿ. ಸೊ ಇವಾಗ ಇದಿಷ್ಟರಲ್ಲಿ ಒಂದಷ್ಟು ಡೇಟಾ ಜನರೇಟ್ ಆಗುತ್ತಾ ಸರ್? ನಂದು ಡೇಟಾ ಅಂತೆ, ನಿಮ್ ಡೇಟಾ ಅಂತೆ, ಭೂಮಿ ಡೇಟಾ, ಕಾವೇರಿ ಡೇಟಾ, Yes, sir. ಆಲ್ ಆಫ್ ದಿಸ್ ಡೇಟಾ ಶುಡ್ ಬಿ ಸೆಕ್ಯೂರ್ಡ್ ಆರ್ ನಾಟ್ ಸೆಕ್ಯೂರ್ಡ್ ಸರ್? Secured, sir. Secure. Should be secured. That is why we have what is called as Karnataka State Data Center. Are you getting it, sir? Like e-governance wing ಏನಿದೆ, ಸೆಂಟರ್ ಫಾರ್ e-governance ಗವರ್ಮೆಂಟ್ ಆಫ್ ಕರ್ನಾಟಕ ಏನಿದೆ, ದೇ ಹ್ಯಾವ್ ಸೆಟ್ ಅಪ್ ದಿಸ್ ಡೇಟಾ. ಇಟ್ಸ್ ನಾಟ್ ಲೈಕ್ ಎಲ್ಲೋ ನಾವು ಹೋಗಿ ಗೂಗಲ್ ಕ್ರೋಮ್ ಅಲ್ಲೋ ಇಲ್ಲ ಜಿಮೇಲ್ ಅಲ್ಲೋ ಇಲ್ಲ ಗೂಗಲ್ ಕ್ರೌಡ್ ಅಲ್ಲೋ ಇರ್ತಾ ಇದೀವಿ ಅಂತ ಇಲ್ಲ. ಕರ್ನಾಟಕ ಸ್ಟೇಟ್ ಡೇಟಾ ಸೆಂಟರ್ ಅಂತ ಹೇಳಿ ದೇ ಹ್ಯಾವ್ ಸೆಟ್ ಅಪ್ ವೇರ್ ಆಲ್ ದ ಡೇಟಾ ಇಸ್ ಹೋಸ್ಟೆಡ್. ಆರ್ ಯು ಗೆಟಿಂಗ್ ಇಟ್, ಸರ್? Yes, sir. ಲೈಕ್ ನಾವೆಲ್ಲ ಹೋಗಿ ಥರ್ಡ್ ಪಾರ್ಟಿ ಕೊಟ್ಟು ಡೇಟಾನ ವಿ ಆರ್ ನಾಟ್ ರಿಸ್ಕಿಂಗ್ ದಟ್ ಒನ್. ಸೊ ದಟ್ ಈಸ್ ದ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ದಿಸ್ ಒನ್. ಕ್ಲಿಯರ್? Sir, e-procurement meant for? ಮೇಡಮ್ ಟೆಂಡರ್ ಲೈಕ್ ಗೌರ್ಮೆಂಟ್ ಪ್ರೊಕ್ಯೂರ್ ಮಾಡುತ್ತಲ್ಲ, ಟೆಂಡರ್ Oh, ಟೆಂಡರಿಂಗ್ it's ಪ್ರಾಸೆಸ್, ಟೆಂಡರ್ ಮಾಡೋದಕ್ಕೆ. ಓಕೆ, ಸೊ ಆಲ್ ಆಫ್ ದಟ್ ಈಸ್ ಮೆಂಟ್. ಇದಿಷ್ಟು ಡೇಟಾ ಜನರೇಟ್ ಏನಾಗುತ್ತೆ, ದಟ್ ಈಸ್ ಆಲ್ ಸ್ಟೋರ್ಡ್ ಇಯರ್ KSD, ಕರ್ನಾಟಕ ಸ್ಟೇಟ್ ಡೇಟಾ ಸೆಂಟರ್. ಸೇ ಫಾರ್ ಎಕ್ಸಾಂಪಲ್ ಇದಿಷ್ಟು ಅಲ್ದಿರಾ ಇಫ್ ಐ ಆಡ್ ಮೋರ್ ಅಂತ ತಗೊಂಡ್ರೆ ವಿಚ್ ಐವ್ ಆಲ್ರೆಡಿ ಡಿಸ್ಕಸ್ಡ್. ಸೇ ಫಾರ್ ಎಕ್ಸಾಂಪಲ್ ಅಂಡರ್ ಯುವರ್ ಶಕ್ತಿ ಯೋಜನೆ ಆರ್ ದ 2000 rupees ಏನ್ ಕೊಡ್ತಾರೆ, ದ ವೆಬ್ಸೈಟ್ ಕುಟುಂಬ ಅಂತ ಹೋಗಿ ಅಲ್ಲಿ ರಿಜಿಸ್ಟರ್ ಮಾಡ್ಕೋಬೇಕು ಅಂತ ಹೇಳಿದ್ನಾ ಸರ್? Yes, sir. Yes, sir. ಹೇಳಿದ್ದೀನಿ. ಫ್ರೂಟ್ಸ್ ಅಂತ ಒಂದು ವೆಬ್ಸೈಟ್ ಇದೆ ಸರ್, ಅಲ್ಲಿ ಹೋಗಿ ನೀವು ರಿಜಿಸ್ಟರ್ ಮಾಡ್ಕೊಂಡು ಫಾರ್ಮರ್ಸ್ಗೆ
ದೇ ವಿಲ್ ಬಿ ಪ್ರೊವೈಡೆಡ್ ವಿತ್ ಡೈರೆಕ್ಟ್ ಬೆನಿಫಿಟ್ ಸ್ಕೀಮ್ಸ್ ಎಲ್ಲ ಕೊಡ್ತಾರೆ ಅಂತ ಹೇಳಿದೀನಾ ಸರ್? Yes, ಹಾ sir. ಹೇಳಿದೆ. ಹೇಳಿದೀವಿ. ಅಂಡ್ ದೆನ್ ಸೇವಾ ಸಿಂಧು ನಾವೆಲ್ಲ ಕೇಳಿಸ್ಕೊಂಡಿದೀವಾ ಸರ್? ಎಸ್ ಸರ್, Yes. ಸೇವಾ ಸಿಂಧು Yes, portal. sir. And if you have recently passed out, you might have heard of this website. UUCMS ಅನ್ನೋ ವೆಬ್ಸೈಟ್ ಕೇಳಿದ್ದೀರಾ ಸರ್? If you have recently passed out, ಇಲ್ಲ ಹಳೆ ಯಾರನ್ನ ನೋಡಿದ್ದೀರಾ ಇದನ್ನ? ಲೈಕ್ ಕರ್ನಾಟಕ Yes, sir. ಗವರ್ಮೆಂಟ್ ವೆಬ್ಸೈಟ್ ನೋಡಿದ್ದೀರಾ ಸರ್ ಇದು? ಯೂನಿಫೈಡ್ ಯೂನಿವರ್ಸಿಟಿ ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್ ಅಂತ ಹೇಳ್ಬಿಟ್ಟು, ಎಸ್ ಸರ್. ಯಾ, ವೇರ್ ಬೇಸಿಕಲಿ ನಿಮ್ಮ ಮಾರ್ಕ್ಸ್ ಕಾರ್ಡ್ ಇರ್ಬೋದು, ಆರ್ ಆಲ್ ಆಫ್ ದ ಡೇಟಾ, ಎವ್ರಿಥಿಂಗ್ ಇಸ್ ಸ್ಟೋರ್ಡ್ ಹಿಯರ್ ಓನ್ಲಿ. ಡೈರೆಕ್ಟ್ ಆಗಿ ಬಂದ್ಬಿಡ್ತಾ ಇರುತ್ತೆ. ಯು ಕ್ಯಾನ್ ಗೋ ದೇರ್, ಲಾಗ್ ಇನ್ ದೇರ್, ಗೆಟ್ ಯುವರ್ ಡೇಟಾ ಅಂಡ್ ಸೇವ್ ಇಟ್ ದೇರ್. ಕ್ಲಿಯರ್? ಸರ್ ಆಕ್ಚುಲಿ ಡಿಜಿ ಲಾಕರ್ ಅಲ್ಲ ಸರ್, ಅಲ್ಲಿ ಸೇವ್ ಮಾಡ್ತಿರ್ತೀವಿ ನಾವು ಆಕ್ಚುಲಿ. ನೋ ಅದನ್ನ ಸೇವ್ ಆಗೋದು ಮೇಡಮ್. ಇಲ್ಲಿಂದ ಅಪ್ಡೇಟ್ ಲೈಕ್ ಸ್ಕೂಲ್ ಫೀಸ್ ಕಟ್ಟಿದ್ದಿರ್ಬೋದು, ಸ್ಕೂಲ್ ರಿಸಲ್ಟ್ಸ್ ಬಂದಿರ್ಬೋದು, ಇಂಟರ್ನಲ್ ಮಾರ್ಕ್ಸ್ ಬಂದಿದ್ದಿರ್ಬೋದು, ಆಲ್ ಆಫ್ ದಟ್ ವಿಲ್ ಬಿ ರಿಫ್ಲೆಕ್ಟೆಡ್ ಹಿಯರ್. ಓಕೆ ಓಕೆ ಹೈಯರ್ ಸರ್. ಎಜುಕೇಶನ್ ಅಲ್ಲಿ ಅದೆಲ್ಲ ಇಲ್ಲಿ ಬರುತ್ತೆ ಮೇಡಮ್. ಡಿಜಿಲಾಕರ್ ಇಸ್ ದ, ನೀವು ಅದನ್ನ ಸ್ಟೋರ್ ಮಾಡ್ಕೊಳ್ಳೋದು, ಎಕ್ಸ್ಟರ್ನಲ್ ಆಗಿ ಸ್ಟೋರ್ ಹಾ ಮಾಡೋದು. ಹಾ ಎಕ್ಸಾಕ್ಟ್ಲಿ ಸರ್. ಇದು ಬಂದು ಹೋಸ್ಟಿಂಗ್ ಆಫ್ ಆಲ್ ಆಫ್ ಯುವರ್ ಡೇಟಾ. ವೆನ್ ವಿ ಸೇ ಹೋಸ್ಟಿಂಗ್ ಆಫ್ ಆಲ್ ಆಫ್ ಯುವರ್ ಡೇಟಾ ಅಂದ್ರೆ ಮೊದಲು ಏನಾಗ್ತಾ ಇತ್ತು ಅಂತಂದ್ರೆ, ನೀವಾಗ ಒಟ್ಟು 6 ಸೆಮ್ಸ್ ಇದೆ ಅನ್ಕೊಳ್ಳಿ, 1 2 3 4 5 6 ಅಲ್ಲಿ ನಿಮ್ದು 6 ಸೆಮ್ ರಿಸಲ್ಟ್ಸ್ ಬಂತು ನೋಡಕ್ ಹೋದ್ರೆ ನಿಮ್ದು 1 2 3 ನಿಮ್ಗೆ ಕಾಣಿಸ್ತಾ ಇರ್ಲಿಲ್ಲ. ಕರೆಕ್ಟಾ? ಎಸ್ ಎಸ್ ಸರ್. Yes, sir. ಇವಾಗ ಆತರ ಇಲ್ಲ ಸರ್. ಇಫ್ ಯು ಲಾಗ್ ಇನ್ ಟು UUCMS ಅಂತಂದ್ರೆ, ನೀವು ಒಂದು ಕಾಲೇಜಿಗೆ ಸೇರ್ಕೊಂಡಿದ್ದೀರಾ ಅಂದ್ರೆ ಅಲ್ಲಿ ನೀವು ಏನೇ ಮಾಡಿದ್ರೆ ಎಲ್ಲ ಡೀಟೇಲ್ಸ್ ನೀಟ್ ಆಗಿರುತ್ತೆ. ಫಸ್ಟ್ ಸೆಮ್ ನೀವು ಎಷ್ಟು ಮಾರ್ಕ್ಸ್ ಬಂತು, ಇಂಟರ್ನಲ್ ಎಷ್ಟು, ಎಕ್ಸ್ಟರ್ನಲ್ ಎಷ್ಟು, ಟೋಟಲ್ ಮಾರ್ಕ್ಸ್ ಎಷ್ಟು, ಸೆಕೆಂಡ್ ಸೆಮ್, ಥರ್ಡ್ ಸೆಮ್, ಎವ್ರಿಥಿಂಗ್ ಇಸ್ ಸ್ಟೋರ್ಡ್ ದೇರ್ ಟಿಲ್ ಯು ಪಾಸ್ ಔಟ್. ಸೊ ಫೈನಲ್ ನೀವು ಕಾನ್ವೊಕೇಶನ್ ಆಗಿ ಆಚೆ ಬಂದ್ರು ನಿಮ್ದು ಯೂನಿಕ್ ಐಡಿ ಯು ಕ್ಯಾನ್ ಲಾಗ್ ಇನ್ ಅಂಡ್ ಯು ಕ್ಯಾನ್ ಗೆಟ್ ಆಲ್ ದಿ ಡೇಟಾ. ಲೈಕ್ ಒನ್ಸ್ ದಟ್ ಬ್ಯಾಚ್ ಇಸ್ ಓವರ್, ದೆನ್ ಇಟ್ ವಿಲ್ ಬಿ ಕ್ಲಿಯರ್. ಆರ್ ಗೆಟಿಂಗ್ ಇಟ್ ಸರ್? ಎಸ್ ಸರ್. ಅದೆಲ್ಲ ಆದ್ಮೇಲೆ ನಿಮ್ಗೆ ಸರ್ಟಿಫಿಕೇಟ್ ಏನ್ ಕೊಡ್ತಾರೆ ಕಾನ್ವೊಕೇಶನ್, ಅದನ್ನ ನೀವು ಡೌನ್ಲೋಡ್ ಮಾಡಿ ಮೂವ್ ಟು ಯುವರ್ ಡಿಜಿ ಲಾಕರ್, ವೇರ್ ಯು ಆರ್ ಗೋಯಿಂಗ್ ಟು ಸೇವ್ ಇಟ್ ಫಾರ್ ಯುವರ್ ಓನ್ ಯೂಸ್. ದಿಸ್ ಇಸ್ ಹೋಸ್ಟೆಡ್ ಬೈ ದ ಯೂನಿವರ್ಸಿಟಿ. ಓಕೆ ಸರ್, ಓಕೆ ಸರ್, ನೌ ಐ ಗಾಟ್ ಇಟ್ ಸರ್. Yes, sir. So it is your UUCMS, Unified University ಕಾಲೇಜ್ ಮ್ಯಾನೇಜ್ಮೆಂಟ್ ಸಿಸ್ಟಮ್. College Management System. Yeah, Unified University College CMS, College Management System, UCMS. So that is the thing, sir. So ಅಲ್ಲಿಗೆ ಕಾವೇರಿ, ಕುಟುಂಬ, ಫ್ರೂಟ್ಸು, ಸೇವಾ ಸಿಂಧು, UUCMS, ಭೂಮಿ, ಖಜಾನೆ, ಇ ಪ್ರೊಕ್ಯೂರ್ಮೆಂಟ್. ಎನಿ ಡೌಟ್ ಸರ್? ನೋ ಸರ್. ನೋ ಸರ್. ನೋ ಡೌಟ್. ಸೊ ಅಲ್ಲಿಗೆ ಡಿಜಿ ಲಾಕರ್ ಎನಿವೇ ಅದು ಅಲ್ಲೇ ಇದೆ. ಸೊ ಇದು ಬಂದು ನೆಕ್ಸ್ಟ್ ಬಂದು ಮೇ ಬಿ ಗವರ್ಮೆಂಟ್ ಎಂಪ್ಲಾಯ್ ಶುಡ್ ಬಿ ಏಬಲ್ ಟು ಆನ್ಸರ್ ದಿಸ್ ಒನ್. ETAR ಅಂತ ಕೇಳಿಸ್ಕೊಂಡಿದ್ದೀರಾ ಸರ್? ಇದು ಎಲೆಕ್ಟ್ರಾನಿಕ್ Yes, sir. ಪರ್ಫಾರ್ಮೆನ್ಸ್ Performance appraisal. ಎಲೆಕ್ಟ್ರಾನಿಕ್ ಆನ್ಯುಯಲ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಪೋರ್ಟ್. ಸ್ಪ್ಯಾನ್ ಅಂತ ಕೇಳಿಸ್ಕೊಂಡಿದ್ದೀರಾ? SPARR ಅಂತ. Yes, sir. ಸ್ಮಾರ್ಟ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಪೋರ್ಟ್ ರೆಕಾರ್ಡಿಂಗ್ ಆನ್ಲೈನ್ ವಿಂಡೋ. ಆರ್ ಯು ಗೆಟಿಂಗ್ ಇಟ್ ಸರ್? ಎಸ್ ಸರ್. ಸ್ಪ್ಯಾರೋ ಅಂತ. ಸ್ಮಾರ್ಟ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಪೋರ್ಟ್ ರೆಕಾರ್ಡಿಂಗ್. ಸೊ ಅಪ್ರೈಸಲ್ದು ರಿಪೋರ್ಟ್ ರೆಕಾರ್ಡಿಂಗ್ ಎಲ್ಲಿ? ಆನ್ಲೈನ್ ವಿಂಡೋ. ಸೊ ಹೌ ಯು ಆರ್ ಡೂಯಿಂಗ್ ಸ್ಮಾರ್ಟ್ ಆಗಿ, ಸ್ಮಾರ್ಟ್ ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಪೋರ್ಟ್ ರೆಕಾರ್ಡಿಂಗ್ ಆನ್ಲೈನ್ ವಿಂಡೋ, ದಟ್ ಈಸ್ ಕಾಲ್ಡ್ ಆಸ್ ಯುವರ್ ಸ್ಪ್ಯಾರೋ. ಯುವರ್ ಆನ್ಯುಯಲ್ ಕಾಂಪ್ರಿಹೆನ್ಸಿವ್ ಪರ್ಫಾರ್ಮೆನ್ಸ್ ರಿಪೋರ್ಟ್ಸ್ ಏನಿದೆ ಪ್ರತಿ ಸ್ಟೇಟ್ ಗೌರ್ಮೆಂಟ್ ಆರ್ ಇವನ್ ಕರ್ನಾಟಕ ಕೆಲಸ ಮಾಡ್ತಿರೋ ಸೆಂಟ್ರಲ್ ಗೌರ್ಮೆಂಟ್ ಎಂಪ್ಲಾಯೀಸ್ ವಿ ಆರ್ ಗೋಯಿಂಗ್ ಟು ಎಂಟರ್ ಇನ್ ಟು ದಟ್ ಒನ್. That is called as your EPAR. Basically, performance appraisal report. Clear? Yes, Clear, sir. Super, sir. Idu aldira, we have got one more project called as Kannada Computing anta heli sir. Kannada Computing. So basically Kannada alli natural language processing irbodu, like wherever when you speak ಹಂಗೆ ರಿಫ್ಲೆಕ್ಷನ್ ಕೊಡಂಗೆ ನ್ಯಾಚುರಲ್ ಲ್ಯಾಂಗ್ವೇಜ್ ಪ್ರೊಸೆಸಿಂಗ್ ಇರ್ಬೋದು, ಆರ್ ಡಿಫ್ರೆಂಟ್ ಅಡ್ಮಿನಿಸ್ಟ್ರೇಷನ್ಗೆ ಬೇಕಾಗಿರುವಂತ ಒಂದು ವರ್ಡ್ಸ್, ಗ್ಲಾಸರಿ ಆಫ್ ದಿ ವರ್ಡ್ಸ್ ಏನಿದೆ ಅದನ್ನ ಕ್ರಿಯೇಟ್ ಮಾಡೋದಕ್ಕೆ ವಿ ಆರ್ ಕ್ರಿಯೇಟಿಂಗ್ ಒಂದು ಆನ್ಲೈನ್ ಪ್ಲಾಟ್ಫಾರ್ಮ್ ಕಾಲ್ಡ್ ಎಸ್ ಪದಕಣಜ. PADAKANAJA, ದ ಕಣಜ. ಸೊ ವೇರ್ ಬೇಸಿಕಲಿ ಇಟ್ ವಿಲ್ ಬಿ ಲೈಕ್ ಗ್ಲಾಸರಿ ಆಫ್ ಲೈಕ್ ಡಿಕ್ಷನರಿ ಆನ್ ಎ ಸಿಂಗಲ್ ಪ್ಲಾಟ್ಫಾರ್ಮ್. ವಿ ಆರ್ ಗೋಯಿಂಗ್ ಟು ಗೆಟ್ ದಟ್ ಒನ್. ಸೊ ದಟ್ ಈಸ್ ದ ಥಿಂಗ್ ವಿತ್ ರೆಸ್ಪೆಕ್ಟ್ ಟು ಪದಕಣಜ. ಇಸ್ ಇಟ್ ಕ್ಲಿಯರ್ ಸರ್? Yes, sir. Sir, it's a glossary of words, madam, like dictionary, Padakanaja, words, dictionary. We can get easily, sir. Kannada words. Exactly, like English meaning the Kannada words ಏನು ಯೂಸ್ ಮಾಡಬಹುದು ಅಂತ we can get there easily, correct ಅಲ್ವಾ?
ಫಾರ್ ಅಡ್ಮಿನಿಸ್ಟ್ರೇಷನ್, ಬೇಸಿಕಲಿ ಅಡ್ಮಿನಿಸ್ಟ್ರೇಷನ್ ಪರ್ಪಸ್ Yes, sir. ಡೊಮೈನ್ ಎಲ್ಲ ಇದೆ ಅಲ್ಲಿ. ಸೊ ದಟ್ ಈಸ್ ಕಾಲ್ಡ್ ಆಸ್ ಯುವರ್ ಪದ ಕನ್ನಡ. ಇಸ್ ಇಟ್ ಕ್ಲಿಯರ್ ಸರ್? Yes, sir. Yes, sir. And then Kutumba already I have discussed. And then there is one more project called as OD, KODI, which basically stands for Karnataka Open Data Initiative. Karnataka Open Data Initiative. So idu ಏನ್ ಮಾಡ್ತಿದೀವಿ ಅಂತಂದ್ರೆ basically we are trying to promote what is called as open governance or different types of management practices where people can easily access that one, like e-governance ge we are going to use that. Clear? Clear, sir. Done, sir. And then we have one more thing called as Mahiti Kanaja. Pada Kanaja iddangene I'll just zoom it out. Later ನಿಮಗೆ ತೋರಿಸ್ತೀನಿ ಸರ್ ಒಂದೇ ಎಲ್ಲ ಇವಾಗ zoom in ಅಲ್ಲಿ ಇರಲಿ ಇದು. Then one is Mahiti Kanaja. Mahiti. So basically what is this Mahiti Kanaja ಅಂತಂದ್ರೆ the entire public services and the schemes ಏನೆಲ್ಲ ಇದೆ ಗವರ್ಮೆಂಟ್ ಲೆವೆಲ್ ಅಲ್ಲಿ ಅದನ್ನ they are going to keep it open for everybody to review, see, like basically planning ಇರ್ಬೋದು, budgeting ಇರ್ಬೋದು, evaluation ಇರ್ಬೋದು, ಏನೆಲ್ಲ ಇದೆ all ಸರ್ ವಾಯ್ಸ್ ಬ್ರೇಕ್ ಆಗ್ತದೆ ಸರ್. It's a single platform to access all the public services and the schemes where all department and all the agencies will keep the data in the public domain. Sir, is it clear now, sir? Artha aayta neatagi? Yes, sir. Yes sir, clear sir. So Mahiti Kanaja, like as the name itself says, Mahiti Kanaja. So Kanaja means something like ಒಂದು treasure. So Mahiti Kanaja ಅಂತ ತಗೊಂಡು it's a data treasure ಅಂತ ಹೇಳಿ ಅಷ್ಟೇ. Clear? Yes, sir. More than 150 departments are under this, sir. In this Mahiti Kanaja portal, sir. So you can get data of all the departments. Yes, sir. That's super, sir. So then we have one more thing called as IPGRS. I for Integrated Public Grievance Redressal System. Public Grievance Redressal System. ಸೊ ಇದನ್ನ ಸ್ಟಾರ್ಟ್ ಮಾಡಿದ್ದಾರೆ ಸರ್. ಇದು ನಿಮ್ಗೆಲ್ಲರಿಗೂ ಬೇರೆ ಹೆಸರಲ್ಲಿ ಫೇಮಸ್ ಆಗಿ ಗೊತ್ತಿದೆ ನಿಮ್ಗೆ. ಫೇಮಸ್ ಹೆಸರು ಜನಸ್ಪಂದನ ಪ್ರೋಗ್ರಾಮ್. ಇಂಟಿಗ್ರೇಟೆಡ್ ಪಬ್ಲಿಕ್ ಗ್ರೀವಿಯನ್ಸ್ ರೆಡ್ರೆಸಲ್ ಸಿಸ್ಟಮ್. Okay, so this is the thing, sir. Where basically when paperless, total IT platform driven, you go give that complaint, it will be addressed and it will be done. Clear? Yes, sir. Yes, sir. And then if you are using any website ಅಂತ ತಗೊಂಡ್ರೆ ಇಲ್ಲ ಗವರ್ಮೆಂಟ್ ಆಫ್ ಕರ್ನಾಟಕ ಅದು ಲೈಕ್ ನಂಗೆ ಪೆನ್ಷನ್ ಬೇಕು ಅಂತಲೋ ಇಲ್ಲ ನಂಗೆ ಕರೆಂಟ್ ದಟ್ ವಾಟ್ ಎವರ್ ದಟ್ ಸ್ಕೀಮ್ ಯು ಆರ್ ಗೋಯಿಂಗ್ ಟು ರಿಜಿಸ್ಟರ್ ಎಲ್ಲ ಮಾಡಕ್ ಹೋದಾಗ ನಿಮಗೆ ಒಂದು ಮೆಸೇಜ್ ಬರುತ್ತೆ, OTP ಅಥೆಂಟಿಕೇಟ್ ಮಾಡಿ, ಇಲ್ಲ ನಂಗೆ ಇದು ಮಾಡಿ, ನಾನು ಡೇಟಾ ತಗೊಳ್ಳಿ ಅಂತ ಒಂದು ಕೇಳಲ್ವಾ ಸರ್? ಕೇಳ್ತಾರಲ್ವಾ? ಆರ್ ಇವನ್ ಇಫ್ ಯು ವೆಂಟ್ ಟು ದಟ್ KPSC ವೆಬ್ಸೈಟ್ ಟು ಅಪ್ಲೈ, ಅಲ್ಲಿ SLC PUC ಮಾರ್ಕ್ಸ್ ಕಾರ್ಡ್ ಎಲ್ಲ ತಗೋಬೇಕಾದ್ರೆ ಇಲ್ಲ ಆಧಾರ್ ಡೇಟಾ ಅಪ್ಲೋಡ್ ಮಾಡ್ಬೇಕಾದ್ರೆ ನಿಮ್ಗೊಂದು OTP ಬಂತು, ಅಪ್ಡೇಟ್ ಮಾಡಿದ್ವಿ. ಕರೆಕ್ಟಾ? Yes, sir. So should I give my consent to use my data or not? No need to give my consent, sir. We should We should give the consent alva. Yes. ಕೊಡ್ಬೇಕಲ್ವಾ ನಾವು ಅವ್ರಿಗೆ. ಸೊ ವಾಟ್ ಈಸ್ ದಟ್ ಥಿಂಗ್ ಅಂತಂದ್ರೆ ಈ ಸಹಮತಿ. ಸೊ ವೇರ್ ವಿಚ್ ಇಸ್ ಬೇಸಿಕಲಿ ಯುವರ್ ಕನ್ಸೆಂಟ್ ಫಾರ್ ಯೂಸಿಂಗ್ ಯುವರ್ data that is available in the government databases. Clear? Yes, sir. Yes, sir. Yes, sir. And then ಇವಾಗ 4 ಪ್ರಾಜೆಕ್ಟ್ ಹೆಸರು ಬರೀತೀನಿ ಸರ್. ಎಲ್ಲಾ ಪ್ರಾಜೆಕ್ಟ್ ಒಂದೇ, ಬಟ್ ಡಿಫರೆಂಟ್ ಲೆವೆಲ್ಸ್ ಅಲ್ಲಿ ಮಾಡುತ್ತೆ ಅಷ್ಟೇ. ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1. ಸೊ ವಾಟ್ ಈಸ್ ಇಟ್ ಮೀನಿಂಗ್ ಸರ್? ಗ್ರಾಮ 1, ಸೇವಾ ಸಿಂಧು, ಇವೆಲ್ಲ ಏನ್ ಕೆಲಸ ಸರ್ ಮಾಡೋದು? ಕರ್ನಾಟಕ 1, ಬೆಂಗಳೂರು 1, ಗ್ರಾಮ 1, ಸೇವಾ ಸಿಂಧು. ವಾಟ್ ಈಸ್ ದಟ್ ದೇ ಡು ಸರ್? ಇವೆಲ್ಲ ಸರ್ವಿಸಸ್ ಕೊಡುತ್ತೆ ಸರ್ ಪಬ್ಲಿಕ್ ಗೆ.
Exactly, sir. Utility services. Yes, So sir. basically, you can go and pay your electricity bill and or pay your some other bills, or Bescom bill, BSNL bill, whatever the thing that is there. So at different Bengaluru one, Bengaluru ಅಂತ ಹೋಗ್ಬೋದು. ಗ್ರಾಮ one at the village level, correct? Yes, sir. Yes, sir. So ಅದೇ ತರ if I'm establishing everywhere in other cities on the similar lines of Bengaluru one, it is called as Karnataka one, correct, sir? Yes, sir. Yes, sir. So ಆ ತರ they are doing it, sir. Clear? Yes. Yes, sir. Yes, sir. Super, sir. So ಇದಿಷ್ಟು one side of the story, sir. Then there is one more scheme called as Sakala. Yes, sir. Yes, sir. ಇಂದು ನಾಳೆ ಅನ್ನಲ್ಲ, Present ಹೇಳಿದ work ಸಮಯ done. ತಪ್ಪಲ್ಲ. ದಟ್ ಇಸ್ ವಾಟ್ ಕ್ಯಾಚ್ ಲೈನ್ ಅಲ್ವಾ ಸರ್ ಅವ್ರದ್ದು? Yes. ಹಲೋ, Yes, sir. ದಟ್ ಇಸ್ ವಾಟ್ ಇಸ್ Yes, sir. ದ ಕ್ಯಾಚ್ ಲೈನ್ ಅಲ್ವಾ? ಇಂದು ನಾಳೆ ಇನ್ನಿಲ್ಲ ಹೇಳಲ್ಲ, ಸಮಥಿಂಗ್ ದೇ ಸೇ. ಅಂಡ್ ದೆನ್ ಹೇಳಿದ ಮಾತು ಹೇಳಿದ ಸಮಯ ಹೇಳಿದ ಮಾತು ತಪ್ಪಲ್ಲ. ಹೇಳಿದ ಸಮಯ ಸಕಾಲ, ಬೇಸಿಕಲಿ ಟೈಮ್ ಬೌಂಡ್ ಡೆಲಿವರಿ ಆಫ್ ಸರ್ವಿಸಸ್, ಕರೆಕ್ಟ್ ಅಲ್ವಾ? ಸೊ ಸಕಾಲ sir. ಮಿಷನ್ which is basically 151 services under 11 departments ಅಲ್ಲಿ they are providing the Sakala services. Clear? Yes, sir. Yes, sir. Super, sir. So ಕರ್ನಾಟಕವನ್ನು, ಗ್ರಾಮವನ್ನು, ಬೆಂಗಳೂರನ್ನು ಆದ್ಮೇಲಿಂದ they are something called as mobile one. So which is basically app they are creating where you can use that one. Applications develop ಮಾಡಿದ್ದಾರೆ. ಏನಿದು applications? Say for example there is something called as Parihara. So Parihara, what is that Parihara andre? It is for revenue department. Parihara is for revenue department. Amruta Jyoti. Amruta Jyoti, which is basically for your Jyoti. Yenappa Jyoti? Correct. Electricity, sir. Electricity. So this is for ESCOM. Correct? Yes, sir. Yes, sir. All of Next, them. Ganga Kalyana. Basically for your backward class department ಗೆ ಅವರದನ್ನ ಮಾಡಿದ್ದಾರೆ. Clear? Yes, sir. And then one more scheme called as Karmani. KARMANI. Karmani, which is for Women and Child Development Department. Clear? Yes. Clear, sir? Yes, sir. So ಅಲ್ಲಿಗೆ all the schemes and programs of government of Karnataka ಆಗಿದೆ ಸರ್ ಕಡೆಯಿಂದ. ಸೊ ಅಲ್ಲಿ ಜಸ್ಟ್ ಸರ್ ಇದು ಏನ್ ಮಾಡುತ್ತೆ ಸರ್ ಕರ್ಮಣಿ ಅಂದ್ರೆ? ಮೇಡಮ್ ವುಮೆನ್ ಚೈಲ್ಡ್ ಡೆವಲಪ್ಮೆಂಟ್ ಆ ಡಿಪಾರ್ಟ್ಮೆಂಟ್ ಅಲ್ಲಿ ಇರುವಂತ ಸರ್ವಿಸಸ್ ನ ಯು ಕ್ಯಾನ್ ಆಕ್ಸೆಸ್ ವಯಾ ಆಪ್, ಮೊಬೈಲ್ ಅಪ್ಲಿಕೇಶನ್. ಇಟ್ಸ್ ಅನ್ ಆಪ್ ಅಷ್ಟೇ, ಇನ್ನೇನು ಇಲ್ಲ. ಲೈಕ್ Okay. ಏನು WCD ಇಂದ ಏನೇನ್ ಕೊಡ್ತಾರೆ ದ ಸರ್ವಿಸಸ್, ಅದನ್ನ ಯು ಕ್ಯಾನ್ ಗೋ ವಯಾ ಆಪ್ ಇನ್ಸ್ಟೆಡ್ ಆಫ್ ಗೋಯಿಂಗ್ ಫಾರ್ ಅನ್ ವೆಬ್ಸೈಟ್ ಗೋ. ನಾನು ಆಪ್ ಅಲ್ಲಿ ಮಾಡ್ತೀನಿ ಅಂದ್ರೆ ಯು ಕ್ಯಾನ್ ಡೂ ದಟ್ ಒನ್. ಮೊಬೈಲ್ ಒನ್ ಆಪ್ ಬೇಸ್ಡ್ ಸರ್ವಿಸಸ್ ಅಷ್ಟೇ, ಇನ್ನೇನು ಇಲ್ಲ. ಹಲೋ, Okay, sir. Okay, sir. ಎಸ್ ಸರ್, ಡನ್. ಸೊ ದಟ್ ಈಸ್ ದ ಥಿಂಗ್ ಸರ್. ಸೊ ಜಸ್ಟ್ ಇದನ್ನ ನಾನು ಝೂಮ್ ಔಟ್ ಮಾಡಿ ತೋರಿಸ್ತೀನಿ ನೋಡಿ. ಗೈಡ್ಸ್ ಅಲ್ಲಿ 4 ಟಾಪಿಕ್ ಇದೆ ಇದ್ರ ಮೇಲೆ. ಸೊ ಜಸ್ಟ್ ಒಂದ್ಸತಿ ನೋಡ್ಕೊಳ್ಳಿ ಸರ್. ಗುಡ್ ಗವರ್ನೆನ್ಸ್ ಅಂದ್ರೆ ಏನಂತ ಹೇಳಿದೀನಿ, ಇದಿಷ್ಟು ಗುಡ್ ಗವರ್ನೆನ್ಸ್ ಎಕ್ಸ್ಪ್ಲನೇಷನ್ ಕೊಟ್ಟೆ. ಸೊ ದಟ್ ವಿ ಹ್ಯಾವ್ ಸೀನ್ ವಾಟ್ ಈಸ್ ಕಾಲ್ಡ್ ಅಸ್ ಕೇಸ್ ವ್ಯಾನ್, ಇ ಆಫೀಸ್, ಕಾವೇರಿ, ಖಜಾನೆ, ಭೂಮಿ, ಇ ಪ್ರೊಕ್ಯೂರ್ಮೆಂಟ್, ಕುಟುಂಬ, ಫ್ರೂಟ್ಸ್, ಸೇವಾ ಸಿಂಧು, UUCMS, ಇ ಪ್ರೊಕ್ಯೂರ್ಮೆಂಟ್, EPAR ಏನು ಪರ್ಫಾರ್ಮೆನ್ಸ್ ಅಪ್ರೈಸಲ್ ರಿಪೋರ್ಟ್. ಅದರ್ ಅಂಡರ್ ದಟ್ ಒನ್ ಸ್ಪ್ಯಾರೋ, ಕನ್ನಡ ಕಂಪ್ಯೂಟಿಂಗು, ಕೋಡಿ, ಪದಕಣಜ, ಮಾಹಿತಿ ಕಣಜ, IPGRS. After that we have what's called as Karnataka 1, Bengaluru 1, Grama 1, E Sahamati, Sakala, Mobile 1, Mobile 1 ಅಲ್ಲಿ Parihara, Amruta Jyoti, Ganga and Ganga Kalyana app, and then the Karmani app. So what are the government measures or the e-governance measures in Karnataka ಅಂದ್ರೆ ಈ 15-20 ಇದೆಯಾ ಸರ್ ನಮ್ಮ ಹತ್ರ ಇಲ್ಲಿ ಬರೆಯೋದಕ್ಕೆ? Yes, sir. Yes, sir. So that is the thing, sir. So ಒಂದ್ಸತಿ ಇದನ್ನೆಲ್ಲ ಓದ್ಕೊಳ್ಳಿ. ದೇ ಮ್ಯಾಸ್ ಸಮಥಿಂಗ್ ಲೈಕ್ ಡಿಪಾರ್ಟ್ಮೆಂಟ್ ಕೇಳ್ತಾರೆ ಒಂದೊಂದ್ಸತಿ. ಖಜಾನೆ, ಭೂಮಿ, ಕಾವೇರಿ ಅಂತ ಕೊಟ್ಬಿಟ್ಟು ಈ ಕಡೆ ಟ್ರೆಜರಿ, ಸಬ್ ರಿಜಿಸ್ಟರ್, ರೆವಿನ್ಯೂ ಡಿಪಾರ್ಟ್ಮೆಂಟ್ ಆ ತರ, ಇಲ್ಲ EPAR ಅಂತ ಕೊಟ್ರೆ ದೇ ಮ್ಯಾಸ್ ಅದು ಯಾರ ಕೆಳಗಡೆ ಬರುತ್ತೆ. ಸೊ ಬೇಸಿಕಲಿ ಪರ್ಫಾರ್ಮೆನ್ಸ್ ಅಪ್ರೈಸಲ್ ವಿಲ್ ಕಮ್ ಅಂದ DOPT, ಕರೆಕ್ಟಾ? ಆ ತರ ಯು ಹ್ಯಾವ್ ಟು ಗೆಟ್ ಇನ್ ಟು ದಟ್ ಒನ್ ಸರ್. ಸೊ ನಿಮ್ಗೆ ಗೊತ್ತಿರೋ ದಟ್ ಈಸ್ ಮೋರ್ ದೆನ್ ಸಫಿಶಿಯಂಟ್. ಸೊ ದಿಸ್ ಈಸ್ ವಾಟ್ ಈಸ್ ಆಲ್ ಅಬೌಟ್ ಗುಡ್ ಗವರ್ನೆನ್ಸ್ ಇನ್ ಕರ್ನಾಟಕ. ಎನಿ ಡೌಟ್ ಸರ್? Yes, sir. No. So on the last topic, sir, which is basically regional development.
ಸೊ ಕರ್ನಾಟಕದಲ್ಲಿ ರೀಜನಲ್ ಡೆವಲಪ್ಮೆಂಟ್ ಅಂತ ತಗೊಂಡ್ರೆ ಆಲ್ ಅರೌಂಡ್ ಕರ್ನಾಟಕ ಒಂದೇ ತರ ಡೆವಲಪ್ಮೆಂಟ್ ಇದೆಯಾ, ಆರ್ ದೇರ್ ಎನಿ ರೀಜನಲ್ ಏನಂತಾರೆ ವಾಟ್ ಯು ಕಾಲ್ ಇಟ್ ಇಂಬ್ಯಾಲೆನ್ಸ್ ಸರ್. ಇಂಬ್ಯಾಲೆನ್ಸಸ್ ಇದೆಯಾ? ಇದೆ ಸರ್. ಇದೆ ಸರ್, ಇದೆ ಸರ್. ರೀಜನಲ್ ಇಂಬ್ಯಾಲೆನ್ಸಸ್ ಇದೆ, ಕರೆಕ್ಟಾ? Yes, sir. ಯಾಕಿದೆ? Due to many reasons, sir. Maybe social, geographical, political reasons, sir. Yes, sir. Like what? ಇವಾಗ ಸೋಷಿಯಲ್ ಅಂದ್ರೆ Sir. ವಾಟ್ ಮೀನ್ ಬೈ ಸೋಷಿಯಲ್? North Karnataka and Southern Karnataka, sir, different races and improvement and scenarios. Different races if I say different races ಅಂತ ತಗೊಂಡ್ರೆ every race is there everywhere ಅಲ್ವಾ? Today we have mixed everywhere. Specific ಆಗಿ ಅವ್ರು ಅಲ್ಲೇ ಇದ್ದಾರೆ, ನಾವು ಇಲ್ಲೇ Geographical ಇದ್ದೀವಿ ಅಂತ features, ಇರಲ್ಲ. sir. ಅವೈಲಬಿಲಿಟಿ ಆಫ್ ನ್ಯಾಚುರಲ್ ರಿಸೋರ್ಸಸ್ ಆಗಿರ್ಬೋದು ಅಥವಾ ಡೆವಲಪ್ಮೆಂಟ್ Geographical ಪ್ರಾಜೆಕ್ಟ್ಸ್, Development, also developments. ಎಸ್ Okay. ಜಿಯೋಗ್ರಫಿಕಲ್ ಫ್ಯಾಕ್ಟರ್ಸ್ ಆಗಿರ್ಬೋದು, ಲೈಕ್ ರೈನ್, ಡ್ರಾಟ್ ಆಗಿರ್ಬೋದು, ಅದರಿಂದನೂ ರೀಜನಲ್ ಇಂಬ್ಯಾಲೆನ್ಸಸ್ ಇದೆ. And also historical ಸೋಷಿಯಲ್ ಎಜುಕೇಶನ್ ಆಲ್ಸೋ ಸರ್, ಅಂಡ್ ಹೆಲ್ತ್ ಫೆಸಿಲಿಟೀಸ್, ಎವ್ರಿಥಿಂಗ್. historical perspective ಇದೆ sir. Like what? Sir, Hyderabad Karnataka, Mumbai Karnataka, Mysore Karnataka, historical perspective, the war and the implementation of their culture to that region. ಇಂಪ್ಲಿಮೆಂಟೇಷನ್. ಓಕೆ, ಇಂಪ್ಲಿಮೆಂಟೇಷನ್ ಅನ್ನೋದಕ್ಕೆ ನಾನು ಇಂಪೋಸಿಷನ್ ಅಂತ ಯೂಸ್ ಮಾಡೋಣ. Imposition. Correct ಅಲ್ವಾ? Yes, imposition. ಇಂಪೋಸ್, ದೇ ಆರ್ ಇಂಪೋಸಿಂಗ್ Imposition. ಕಲ್ಚರ್ ಆಗಿರ್ಬೋದು, ಲ್ಯಾಂಗ್ವೇಜ್. ದೇ ಆರ್ ಇಂಪೋಸಿಂಗ್ ದೇರ್ ಥಿಂಗ್ ಅಂಡ್ ಕರ್ನಾಟಕ ಸ್ಟೆಪ್ ಮದರ್ಲಿ ಟ್ರೀಟ್ ಹೇಳ್ತೀವಿ, ಕರೆಕ್ಟ್ ಅಲ್ವಾ? ಥ್ರೆಟ್ ಅಂತ Yes, sir. ಹೇಳ್ಬೋದು ಅದಕ್ಕೆ. ಅದು ಒಂದು ಆಗ್ತಾ ಇತ್ತು. Then there is ಎಕ್ಸ್ಟರ್ನಲ್ something ಥ್ರೆಟ್ called ಅಂತ ಹೇಳ್ಬೋದಾ? like what? External threat, how? Like as we discussed, this imposing their culture, their whatever they want, like in the borders, ಬೆಲ್ಗಾಂ ಆಗಿರ್ಬೋದು, ಈ ಕಡೆ ಹೈದರಾಬಾದ್ ಕರ್ನಾಟಕ, But Sir, ಇಲ್ಲಿ ಲೈಕ್ ಕೇರಳ ಸೈಡ್. but who is externally here? ಲೈಕ್ ನಮ್ ಸ್ಟೇಟ್ಗೆ ಎಕ್ಸ್ಟರ್ನಲ್ ಅಂದ್ರೆ ಲೈಕ್ ನೈಬರಿಂಗ್ ಸ್ಟೇಟ್ಸ್ ಅಲ್ವಾ ಸರ್? ದಟ್ಸ್ ವೈ ಐ ಆಮ್ Okay, ಆತರ. Okay. ಕ್ಯಾನ್ ವಿ ಕಾಲ್ No, no. ಕ್ಯಾನ್ Yeah, ವಿ that's ಕಾಲ್ what- ಇಟ್ that's ಆಸ್ what- ಎಕ್ಸ್ಟರ್ನಲ್ ಥ್ರೆಟ್ ಅಂತ ಕೇಳಿದೆ ಅಷ್ಟೇ. Fair enough, sir. Fair. No, Yes, no. sir. Why I asked that ಅಂದ್ರೆ I thought you were referring to like maybe like British ಅಂತ ಹೇಳ್ತಾ ಇದೀರಾ ಅನ್ಕೊಂಡೆ. ಇಲ್ಲ They were ಸರ್, not like no. now They were it not is like not external. possible, no. Okay, like basically they are not like external ಅಂತ ನಾವು ಹೇಳಕ್ಕಾಗೋದಿಲ್ಲ. ಕರ್ನಾಟಕ ಕಮಿಂಗ್ ಅಂಡರ್ ಡಿಫರೆಂಟ್ ಅಡ್ಮಿನಿಸ್ಟ್ರೇಷನ್ಸ್ ಅಂತ ಹೇಳ್ಬೋದು ಬೇಕಾದ್ರೆ ನಾವು. Like if we take up this modern Mysuru ಅಂತ ನಾವೇನ್ ನೋಡ್ತೀವಿ, this Mysuru whatever it is today, it was not the same Mysuru in 1799 when the Raja Wadiyar got it back. Correct alva? Sir. When the Wadiyars got it, that was divided among the multiple principalities. Nizam irbodu, ikade Maratha irbodu, ikade English Madras presidency ತಗೊಂಡಿದಿರ್ಬೋದು. It was divided among multiple principalities. So this Raja of Mysuru got only small piece in and around Mysuru and Srirangapatna ಆ ಬೆಲ್ಟ್ ಅಲ್ಲಿ ಬಿಟ್ರೆ ಬೇರೆ ಯಾವುದು ಸಿಕ್ಲಿಲ್ಲ. ಸೊ ಇಟ್ ವಾಸ್ ನಾಟ್ ಲೈಕ್ ಎಕ್ಸ್ಟರ್ನಲ್ ಅಂತ ಏನಿಲ್ಲ, ಬಟ್ ಕರ್ನಾಟಕ ಕಮಿಂಗ್ ಅಂಡರ್ ಮಲ್ಟಿಪಲ್ ಅಡ್ಮಿನಿಸ್ಟ್ರೇಷನ್ ವಿಚ್ ವರ್ ಟೋಟಲಿ ಡಿಫರೆಂಟ್ ಫ್ರಮ್ ವಾಟ್ ಇಟ್ ಈಸ್ ಟುಡೇ ಆರ್ ಅಂಡರ್ ಡಿಫರೆಂಟ್ ಅಡ್ಮಿನಿಸ್ಟ್ರೇಷನ್ ವೇರ್ ಇಟ್ ವಾಸ್ ಡಾಮಿನೇಷನ್ ಆಫ್ ಸಮ್ ಅದರ್ ಲ್ಯಾಂಗ್ವೇಜ್. ಈ ಕಡೆ ಬಂದ್ರೆ ಮರಾಠಿ, ಆ ಕಡೆ ಹೋದ್ರೆ ಉರ್ದು. ಕರೆಕ್ಟ್ ಆರ್ ನಾಟ್ ಸರ್? Yes, sir. Yes, sir. that thing was the thing ಅಷ್ಟೇ. ಎಕ್ಸ್ಟರ್ನಾಲಿಟೀಸ್ ಅಂತ ಏನಾಗುತ್ತಪ್ಪ ಅಂತಂದ್ರೆ ವೆನ್ ದ ರೀಡರ್ ದ ಎವ್ಯಾಲ್ಯೂಯೇಟರ್ ಓದಿದಾಗ ಹಿ ಮೇ ಥಿಂಕ್ ಇಟ್ ಇನ್ ಅ ಡಿಫರೆಂಟ್ ಪರ್ಸ್ಪೆಕ್ಟಿವ್. ಸೊ ಎಕ್ಸ್ಟರ್ನಲ್ ಬ್ಯಾಂಕ್ ಡಿಫರೆಂಟ್ ಅಡ್ಮಿನಿಸ್ಟ್ರೇಷನ್ ಅಂತ ನಾವು ಹೇಳೋಣ. Okay, sir. Yeah. ಸೊ ಇವಾಗ ಟು ಇಂಬ್ಯಾಲೆನ್ಸ್ ಅಂದ್ರೆ ಲಾಸ್ಟ್ ಒನ್ ದಟ್ ಐ ವುಡ್ ಲೈಕ್ ಟು ಆಡ್ ಅಂತಂದ್ರೆ ದರ್ ಇಸ್ ಸಮಥಿಂಗ್ ಕಾಲ್ಡ್ ಎಸ್ ಪೆರಿಫೆರಲ್ ಸಿಂಡ್ರೋಮ್. ಸೊ ವಾಟ್ ಈಸ್ ದಿಸ್ ಪೆರಿಫೆರಲ್ ಸಿಂಡ್ರೋಮ್ ಅಂತ ಅಂದ್ರೆ, ಸಿ ಇಫ್ ಯು ಲುಕ್ ಅಟ್ ದಿಸ್ ಒನ್, ಎನಿ ಸಿಟಿ ಆರ್ ಎನಿ ಡಿಸ್ಟ್ರಿಕ್ಟ್ ಆರ್ ಎನಿ ಕಂಟ್ರಿ ಯು ಟೇಕ್ ಸರ್, the more far away from the administration center you go, the less development. True or false, sir? Sir. Yes. True. It's So true. that is what is same thing with Karnataka also. Correct alva? Earlier Mysuru, today's Bengaluru. No tagondre administration center inda these regions are far away only. Correct or not, sir? That Yes, is sir. why if you Too look at far. this one, the south Bengaluru or the southern Karnataka ಏನಿದೆ, this thing developed better, whereas the northern ಏನಿದೆ, they could not develop much better. Correct or not, sir? Sir. Yes, sir. And whatever the other reasons that you added, historical factors ante, regional factors irbodu, or socio-political factors. Someone said that one, maybe socio-political factors bandaga, like say for example, prevalent of patriarchy. We don't see that much of a patriarchy in southern
Karnataka, southern Karnataka, whereas we find that one in northern Karnataka. Or Jati Pradhana Samaja, we don't find that much in southern, we find that in northern. Or Devadasi Paddhati, we don't find that much in southern, we find that one in northern. Correct or not, sir? So all Yes, of sir. this thing, ಒಂದು ಬಂದಾಗ there is this regional imbalances. So to correct these regional imbalances, we put up one committee called as HP Nanjundappa. on RD, correct? High powered committee on redressal of regional imbalances. High powered committee on redressal of regional imbalances. So this committee was put up in 2000 and it finally gave the report in 2000. Correct? Yes, sir. Correct, sir. Yeah. Yes, sir. So totally Dr. Nanjundappa. Nanjundappa. So totally 35 indicators Indicators, spread yes, across. sir. 175 taluks, sir. Yes, sir. 35 indicators spread across 5 sectors. They said 175 talukas. Nodi, they divided the entire thing. Correct? Correct, sir. Correct. Correct. Sir. They came up with something called as CCDI. What is CCDI? Comprehensive Composite Development Index. So CCDI ಬೆಲೆಯನ್ನು ತಗೊಂಡು where they said the talukas with so and so category ಏನಿದೆ backward, more backward, most backward ಅಂತ ಮಾಡೋದು. ಕರೆಕ್ಟಾ? ಸೊ backward, more backward, most backward. So what is this backward, more backward and most backward? So backward ಅಂತ where there is CCDI between 0.90 to 0.99, they are called as backward talukas. ಅದಕ್ಕೆ ಒಂಚೂರು ಕಡಿಮೆ, ಇದಕ್ಕೆ ತಗೊಂಡ್ರೆ 0.80 ಇಂದ 89. ಸೊ ಇದಕ್ಕೆ ನೆಕ್ಸ್ಟ್ ಹಿಂಗೆ ರಿವರ್ಸ್ ಅಲ್ಲಿ. ಸೊ ಈ ತರ 0.80 to 89 ಇದ್ರು ಅಂದ್ರೆ ದೇ ಆರ್ ಕಾಲ್ಡ್ ಆಸ್ ಮೋರ್ ಬ್ಯಾಕ್ವರ್ಡ್. ಆರ್ ಇವಾಗ ಇದರಿಂದ ಕೆಳಕ್ಕೆ 0.79, ಇಲ್ಲಿಂದ 0.79, ಇಲ್ಲಿಂದ ಹಿಂದಕ್ಕೆ ಇಲ್ಲಿಗೆ 0.53 ಇಂದ 0.79, ದೇ ಆರ್ ಕಾಲ್ಡ್ ಆಸ್ ದಿ ಮೋಸ್ಟ್ ಬ್ಯಾಕ್ವರ್ಡ್ ತಾಲೂಕಾಸ್. ಸೊ ಇದ್ರ ಮೇಲೆ ತಗೊಂಡು ದೇ ಡಿವೈಡೆಡ್ ದ ಎಂಟೈರ್ ತಾಲೂಕಾಸ್ ಅಂಡ್ ಸೆಡ್ 114 ತಾಲೂಕಾಸ್ ಆರ್ ದ ಬ್ಯಾಕ್ವರ್ಡ್ ತಾಲೂಕಾಸ್. ಕರೆಕ್ಟಾ ಸರ್? Yes, sir. Correct. So ಇದು ಹೇಳಿದ್ದಾರೆ. And then when I was doing budget, did I see that committee report ಬಂದು ಆಲ್ರೆಡಿ 27 ವರ್ಷ ಇದೆ, it is time to evaluate and put up a new committee ಅಂತ ಬಜೆಟ್ ಅಲ್ಲಿ ಸಿದ್ದರಾಮಯ್ಯ ಹೇಳಿದ್ದಾರೆ ಅಂತ ಹೇಳಿದಿನ ಸರ್? Sir, yes, sir. Yes, sir. ಹೇಳಿದ್ದೀರಾ sir. So CM has said that like it's time, like we have to review that one once again because Nanjundappa committee ಬಂದು 27 ವರ್ಷ ಆಯ್ತು. ಆಮೇಲೆ ನಾವು ಮಾಡಿದೀವಿ ಆಲ್ರೆಡಿ. Like say for example, we have established Central University in Kalburgi, ಧಾರವಾಡದಲ್ಲಿ ಹೈಕೋರ್ಟ್ ಬೆಂಚ್ ತಗೊಂಡ್ಬಂದಿದೀವಿ, ಇಲ್ಲ ವುಮೆನ್ ಯೂನಿವರ್ಸಿಟಿ ಅಟ್ ವಿಜಯಪುರ ತಗೊಂಡ್ಬಂದ್ವಿ, IT ಪಾರ್ಕ್ಸ್ ತಗೊಂಡ್ಬಂದಿದೀವಿ, ಹಾಸ್ಪಿಟಲ್ ತಗೊಂಡ್ಬಂದ್ವಿ, ಧಾರವಾಡ ಮೆಂಟಲ್ ಹಾಸ್ಪಿಟಲ್ ತಗೊಂಡ್ಬಂದಿದೀವಿ, ಬರ್ನ್ಸ್ ಅಂಡ್ ಡಯಾಲಿಸಿಸ್ ಹಾಸ್ಪಿಟಲ್ ತಗೊಂಡ್ಬಂದಿದೀವಿ. ಸೊ ಮಲ್ಟಿಪಲ್ ಥಿಂಗ್ಸ್ ವಿ ಹ್ಯಾವ್ ಡನ್ ಇನ್ ಮಲ್ಟಿಪಲ್ ಪ್ಲೇಸಸ್. ಸೊ ವಾಟ್ ಈಸ್ ದ ರಿಸಲ್ಟ್ ಆಫ್ಟರ್ ದ ಆಲ್ ಆಫ್ ದಿಸ್? ಸೊ ಅದನ್ನ ಎವ್ಯಾಲ್ಯೂಯೇಷನ್ ಮಾಡೋದಕ್ಕೆ ವಿ ಹ್ಯಾವ್ ಪುಟಿಂಗ್ ಎ ನ್ಯೂ ಕಮಿಟಿ ಅಂತ ಚೀಫ್ ಮಿನಿಸ್ಟರ್ ಹಸ್ ಅನೌನ್ಸ್ಡ್ ಇನ್ ದ ಬಜೆಟ್. ಸೊ ಅದು ಇದ್ರದ್ದು ಅಪ್ಡೇಟ್, ದ ರೀಸೆಂಟ್ ಅಪ್ಡೇಟ್. ಇದು ಅಲ್ದಿರ ಇದ್ರಲ್ಲಿ ಇನ್ನೇನಪ್ಪ ಮಾಡ್ತಾ ಇದೀವಿ, ದಿಸ್ ಒನ್ ರೀಜನಲ್ ಇಂಬ್ಯಾಲೆನ್ಸ್ ಸರ್ ಮಾಡೋದಕ್ಕೆ ಅಂದ್ರೆ ವಿ ಹ್ಯಾವ್ ಗಾಟ್ ವಾಟ್ ಈಸ್ ಕಾಲ್ಡ್ ಆಸ್ ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್. ಈ ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ ಏನಿದೆ ಅದರಲ್ಲಿ ನಾರ್ಮಲ್ ಪ್ಲಾನ್ ಅಲ್ಲಿ 15,000 ಕೋಟಿ ಕೊಡ್ತಾ ಇದ್ವಿ. ಅದಲ್ದಿರ ಇನ್ನು 16,000 ಕೋಟಿ ಸ್ಪೆಷಲ್ ಡೆವಲಪ್ಮೆಂಟ್ ಪ್ಲಾನ್ ಅಂತ ಹೇಳಿ ಕೊಟ್ಟು ಅಡಿಷನಲ್ ಅಲ್ಲಿ ಕೊಟ್ಟು ಟೋಟಲ್ ಆಗಿ 31,000 ಕೋಟಿ ವಿ ಆರ್ ಪ್ರೊವೈಡಿಂಗ್ ಫಾರ್ ದ ಡೆವಲಪ್ಮೆಂಟ್ ಆಫ್ ದಟ್ ರೀಜನ್. ಕ್ಲಿಯರ್? Yes, sir. ಎಸ್ ಸರ್. ಮೇ ಬಿ ನಿಮ್ ಬ್ಯಾಚ್ ಅಲ್ಲಿ ಹೇಳಿದ್ರೆ ನನಗೆ ಗೊತ್ತಿಲ್ಲ, ಮೇ ಬಿ ಹೇಳಿರ್ಬೋದೇನೋ. ಮಲ್ನಾಡ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್ ಹೇಳಿದಿನ ಸರ್? ಇದು ಓದ್ಕೊಂಡು Four boards. ಯಾ, ಬಯಲು ಸೀಮೆ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್, ಕರಾವಳಿ ಆರ್ ಕೋಸ್ಟಲ್ ಏರಿಯಾ ಡೆವಲಪ್ಮೆಂಟ್ ಬೋರ್ಡ್, ಅಂಡ್ ದ ಲಾಸ್ಟ್ ಒನ್ ದಿಸ್ ಕಲ್ಯಾಣ ಕರ್ನಾಟಕ KKRD. ಕರೆಕ್ಟಾ? ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್. Yes, sir. To address this regional imbalances in Karnataka, we have established this area development boards. So basically, Malnad Development Board headquartered in Shivamogga. So that Malnad region, 13 district ಏನ್ ಬರುತ್ತೆ, 13 district ನೋಡ್ಕೊಳ್ಳೋದಕ್ಕೆ we have set up this Malnad area development board. And then the Bayelseeme development board, which is basically in the Chitradurga. So totally ಇದನ್ನ like a Bayelseeme district where the dot prone districts ಅಂತ ಏನ್ ಬರುತ್ತೆ ಅದನ್ನ ನೋಡ್ಕೊಳ್ಳೋದಕ್ಕೆ 14 ಡಿಸ್ಟ್ರಿಕ್ಟ್ಗೆ ಇದನ್ನ ತಗೊಂಡ್ಬಂದಿದೀವಿ. ಸೊ ಅದರಿಂದ ಕರಾವಳಿ ಆಬ್ವಿಯಸ್ಲಿ ಇರೋದೇ 3 ಡಿಸ್ಟ್ರಿಕ್ಟ್ ವಿಚ್ ಆರ್ ದ ಕೋಸ್ಟಲ್ ಡಿಸ್ಟ್ರಿಕ್ಟ್ಸ್. ದಕ್ಷಿಣ ಕನ್ನಡ, ಮಂಗಳೂರು ಅಲ್ಲ ಸರ್? ಉಡುಪಿ ಅಂಡ್ ಉತ್ತರಾಖಂಡ. ಎಸ್ ಸರ್, DK, UK, ಉಡುಪಿ. ಕರೆಕ್ಟಾ? ಇದನ್ನ ಹೇಳಿದೆ ಕ್ಲಾಸ್ ಅಲ್ಲಿ ಅನ್ಕೊಂತೀರಲ್ಲ?
ಸರ್ ಹೇಳಿದ್ದೀರಾ ಸರ್. ಹೇಳಿದೀನಿ ಸರ್. ದಕ್ಷಿಣ ಕನ್ನಡ, ಉತ್ತರ ಕನ್ನಡ, ಉಡುಪಿ. ಅಂಡ್ ದೆನ್ ದ ಲಾಸ್ಟ್ ಒನ್ ಇಸ್ ದ ಕಲ್ಯಾಣ ಕರ್ನಾಟಕ ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್. ಸೊ ಬೇಸಿಕಲಿ ಇದು ಮೊದಲು ಹೈದರಾಬಾದ್ ಕರ್ನಾಟಕ ಅಂತ ಇತ್ತು, ಇವಾಗ ಅದನ್ನ ಕಲ್ಯಾಣ ಕರ್ನಾಟಕ ಅಂತ ಮಾಡಿ ವಿ ಹ್ಯಾವ್ ಬಿನ್ ದಿಸ್ ಒನ್ ಬೇಸಿಕಲಿ ಬೇಸ್ಡ್ ಆನ್ ಆರ್ಟಿಕಲ್ 371J ಸರ್. 371J. ಸೊ 4 ರೀಜನಲ್ ಡೆವಲಪ್ಮೆಂಟ್ ಬೋರ್ಡ್ಸ್ ತಗೊಂಡು ಬಂದಿದ್ದೀವಿ. ಇಸ್ ಇಟ್ ಕ್ಲಿಯರ್ ಸರ್? ಎಸ್ ಸರ್. ಕೋಸ್ಟಲ್ board. ಡೆವಲಪ್ಮೆಂಟ್ ಬೋರ್ಡ್ ಹೆಡ್ ಕ್ವಾರ್ಟರ್ ಮಂಗಳೂರಾ ಸರ್? Okay, headquarter of Coastal Development Board, madam. Yes sir. That should be Mangalore, madam. Mangalore, yeah. This one sir, Kalyana Karnataka, Kalburgi. HKDVRD, where it's the capital of the like Kalburgi only. Yes sir. Yeah, ಅಷ್ಟೇ sir. Done? Clear sir? ಎಸ್ ಸರ್, ಕ್ಲಿಯರ್ ಸರ್. ಸೊ ಇವಾಗ ಇದಿಷ್ಟು ಮಾಡ್ತಾ ಇರೋ ಕೆಲಸಗಳು ಹೆಂಗಿದೆ, ಅದರಿಂದ ನಂಗೆ ಏನಾರ ಡೆವಲಪ್ಮೆಂಟ್ ಆಗ್ತಿದ್ಯಾ ಆಗ್ತಿಲ್ವಾ ಅದನ್ನ ತಿಳ್ಕೊಬಾರ್ದಾ ಸರ್? ತಿಳ್ಕೋಬೇಕು ಸರ್. So we have what is called as KEA, not your KEA sir. This is same thing but with different name. Karnataka Evaluation Authority. Are you getting it sir? ಎಸ್ ಸರ್. ಕರ್ನಾಟಕ ಎವ್ಯಾಲ್ಯೂಯೇಷನ್ ಅಥಾರಿಟಿ 2011ರಿಂದ ಇದು ಕೆಲಸ ಮಾಡ್ತಿದೆ. ಸೊ ಬೇಸಿಕಲಿ ಇದೇನ್ ಮಾಡುತ್ತೆ, ಪ್ರೋಗ್ರಾಮ್ ಮಾನಿಟರಿಂಗು, ಸ್ಟಾಟಿಸ್ಟಿಕ್ಸ್, ಅದೊಂದು ಏನೇನು ಕೆಲಸ ಈಗ ನಡೀತಾ ಇದೆ ಅದನ್ನೆಲ್ಲ ವಿ ಆರ್ ಗೋಯಿಂಗ್ ಟು ಲುಕ್ ಇಂಟು ದಿಸ್. ಕ್ಲಿಯರ್? ಹಲೋ, ಕ್ಲಿಯರ್ ಸರ್. ಅಷ್ಟೇ ಸರ್, ಇನ್ನೇನಿಲ್ಲ. ಸೊ ಬೇಸಿಕಲಿ ದಿಸ್ ಅರ್ಲಿಯರ್ ನೇಮ್ ಇದ್ರದ್ದು ಬಂದು ಕರ್ನಾಟಕ ಸ್ಟೇಟ್ ಪಾಲಿಸಿ ಅಂಡ್ ಪ್ಲಾನಿಂಗ್ ಕಮಿಷನ್ ಅಂತ ಹೇಳಿ ಇತ್ತು ಇದು. ಬಟ್ ಅದನ್ನ ವಿ ಹ್ಯಾವ್ ಮೇಡ್ ಇಟ್ ಆಸ್ ಕರ್ನಾಟಕ ಮಾನಿಟರಿಂಗ್ ಅಂಡ್ ಎವ್ಯಾಲ್ಯೂಯೇಷನ್ ಅಥಾರಿಟಿ. ಸೊ ಕರ್ನಾಟಕ ಎವ್ಯಾಲ್ಯೂಯೇಷನ್ ಅಥಾರಿಟಿ. ಕ್ಲಿಯರ್? Sir. ಅಷ್ಟೇ ಸರ್. ಅಂಡ್ ಲಾಸ್ಟ್ ಒನ್, So what its previous name, sir? ಕರ್ನಾಟಕ ಸ್ಟೇಟ್ ಪಾಲಿಸಿ ಅಂಡ್ ಪ್ಲಾನಿಂಗ್ ಕಮಿಷನ್. ಹಲೋ, Okay, sir. Sir. ಡನ್ ಸರ್. ದೆನ್ ದ ಲಾಸ್ಟ್ ಒನ್ ಬಂದು ಈ ಜನ್ಮ ಅಂತ ಸರ್. ಅದು ಅಲ್ಲಿ ಮೇಲೆ ಪ್ರೋಗ್ರಾಮ್ ಅಲ್ಲಿ ಮಿಸ್ ಆಗಿತ್ತು. ಈ ಜನ್ಮ ಆರ್ ಜನುಮ. ಸೊ JNMA ಓನ್ಲಿ ರೈಟ್ಸ್. ಈ ಜನ್ಮ JNMA. ಸೊ ಬೇಸಿಕಲಿ ಇಟ್ ಇಸ್ ಕ್ಯಾಪಿಟಲ್ M here. ಜನನ ಮರಣ JNMA. So basically it is like online your birth certificate and death certificate. Okay. ಓಕೆ ಸರ್. ಸೊ ವೈ ದಿಸ್ ಇಸ್ ಇಂಪಾರ್ಟೆಂಟ್ ಅಂತ ತಗೊಂಡ್ರೆ ಸರ್, ಈ ಜನ್ಮ ಒಂದು, ಸೊ ಬೇಸಿಕಲಿ ನಿಮ್ಗೆ ಡೈರೆಕ್ಟ್ ಬೆನಿಫಿಟ್ ಟ್ರಾನ್ಸ್ಫರ್ ಇರ್ಬೋದು, ಇಲ್ಲ ಫ್ರೂಟ್ಸ್ ವೆಬ್ಸೈಟ್ ಅಲ್ಲಿ ರಿಜಿಸ್ಟ್ರೇಷನ್ ಮಾಡಿರೋದು ಇರ್ಬೋದು, ಆರ್ ಇವರ್ 2000 rupees ಅಮೌಂಟ್ ತಗೊಳ್ಳೋದಕ್ಕೆ ಮಾಡೋದು, ವಾಟ್ ಎವರ್ ದ ಸ್ಕೀಮ್ಸ್ ಮೇ ಬಿ. ಇಲ್ಲೆಲ್ಲ ಸ್ಕೀಮ್ಸ್ ಅಲ್ಲಿ ರಿಜಿಸ್ಟರ್ ಆಗಿದ್ದಾರೆ ಅಂತ ಅನ್ಕೊಳ್ಳೋಣ. ಇವಾಗ ಇನ್ ದಿಸ್ ಈ ಜನ್ಮ, ಇಫ್ ದಟ್ ಪರ್ಸನ್ ಇಸ್ ಡೆಡ್ ಅಂಡ್ ಆ ಆಧಾರ್ ನಂಬರ್ಗೆ ಇಫ್ ಯು ಆರ್ ಇಶ್ಯೂಯಿಂಗ್ ಎ ಡೆತ್ ಸರ್ಟಿಫಿಕೇಟ್ ಅಂತಂದ್ರೆ ಆಟೋಮೆಟಿಕಲಿ ವಾಟ್ ಎವರ್ ದ ಬೆನಿಫಿಟ್ಸ್ ದಟ್ ದೇ ವರ್ ಗೆಟಿಂಗ್ ಇಯರ್ ಅದು ಸ್ಟಾಪ್ ಆಗುತ್ತೆ. ಸೊ ವಿ ಆರ್ ಸೇವಿಂಗ್ ದ ಮನಿ. ಡೂಪ್ಲಿಕೇಶನ್ ಲೈಕ್ ಒಂದು ಏನಿದೆ ಪೇಮೆಂಟ್ ಈವನ್ ಆಫ್ಟರ್ ದಿ ಡೆತ್ ಆಫ್ ದಟ್ ಪರ್ಸನ್ ಆಲ್ಸೋ, ಆ ಪೇಮೆಂಟ್ಸ್ ಏನ್ ಆಗ್ತಾ ಇತ್ತು, ದ ಫೇಕ್ ಡಾಕ್ಯುಮೆಂಟ್ಸ್ ಕೊಟ್ಟು ತಗೊಳ್ಳೋದಿರ್ಬೋದು, ಆರ್ದು ವಾಟ್ ಯು ಕಾಲ್ ಇಟ್ ಡುಬಿಯಸ್ ಪೇಮೆಂಟ್ಸ್ ಏನಾಗ್ತಾ ಇತ್ತು, ಅದನ್ನ ವಿ ಆರ್ ಏಬಲ್ ಟು ರೆಡ್ಯೂಸ್ ವಿತ್ ದಿಸ್ ಒನ್. ಕ್ಲಿಯರ್? ಎಸ್ ಸರ್. ಸೊ ದಟ್ ಈಸ್ ಲೈಕ್ ಇಟ್ ಇಸ್ ಕೋರ್ಸ್ ಆಫ್ ರುಪೀಸ್, ಬಿಕಾಸ್ ಒಂದು ಡಿಸೀಸ್ಡ್ ಪರ್ಸನ್ಸ್ ಏನಿದ್ದಾರೆ ದೇ ಆರ್ ರಿಮೂವ್ ಫ್ರಮ್ ದಿ ಬೆನಿಫಿಷಿಯರಿ ಲಿಸ್ಟ್. ಇಲ್ಲಿ ಡೆತ್ ಸರ್ಟಿಫಿಕೇಟ್ ಆಧಾರ್ ನಂಬರ್ ಇಶ್ಯೂ ಆಯ್ತಂದ್ರೆ ಇಟ್ ಮೇ ಬಿ ಫ್ರೂಟ್ಸ್ ಇರ್ಬೋದು, ಆರ್ ವಾಟ್ ಎವರ್ ದ ಬೆನಿಫಿಟ್ಸ್ ಅಲ್ಲಿ ಎಲ್ಲಾನ ಇತ್ತು ಅದು ಲಿಂಕ್ ಆಗಿದ್ರೆ ದಟ್ ವಿಲ್ ಬಿ ಆಟೋಮೆಟಿಕ್ ಡಿಸೇಬಲ್ಡ್. ಇಟ್ ಇಸ್ ಗುಡ್ ಓನ್ಲಿನಾ? Yes, sir. ದಟ್ ಈಸ್ ದ ಈ ಜನ್ಮ, ಜನನ ಮರಣ. ಸೊ ಈ ಜನ್ಮ. ಕ್ಲಿಯರ್? ಎಸ್ ಸರ್. ಸೂಪರ್ ಸರ್. ಸೊ ಅಲ್ಲಿಗೆ ಮೈ ಎಂಟೈರ್ ಡೇಟಾ ವಿತ್ ರೆಸ್ಪೆಕ್ಟ್ ಟು ಎಂಟೈರ್ ಎಕನಾಮಿಕ್ ಸರ್ವೆ ಈಸ್ ಕಂಪ್ಲೀಟೆಡ್ ಸರ್. ಅಂಡ್ ಲಾಸ್ಟ್ ಒಂದೇ ಒಂದಿದೆ, ದಟ್ ಐ ಜಸ್ಟ್ ಶೋ ದಟ್ ಸ್ಕ್ರೀನ್ ಶಾಟ್. ಅದು ಮಾಡಿದ್ರೆ ಐ ಆಮ್ ಡನ್ ಸರ್. ಆರ್ ಎಲ್ಸ್ ಐ ವಿಲ್ ಶೋ ಇಟ್ ಹಿಯರ್ ಓನ್ಲಿ ಸರ್. ಒಂದೇ ನಿಮಿಷ.
Sir, all the chapters we have done. So 5:45 I have to go. Yes, sir. Can you see this one, sir? Yes, sir. Yes, sir. Yeah. So ಇದ್ರಲ್ಲಿ ಸರ್ ಐ ಜಸ್ಟ್ ಟೆಲ್ ಯು ಅದನ್ನೊಂಚೂರು ಗುರ್ತಿಟ್ಕೊಂಡಿರಿ ಮೋರ್ ದೆನ್ ಸಫಿಶಿಯಂಟ್. ಸೊ 191 791 ಇದು ಮಾಡಿದೀವ ಸರ್ ಇದು. Yes, sir. Geographical Yeah. area, Karnataka. Yeah. Yes, sir. Total percentage with respect to India 5.03. 83, sir. Yeah. 5.05. 5.05. ಸೂಪರ್. ಅದೊಂದು ಗುರ್ತಿಟ್ಕೊಳ್ಳಿ. 4 ಡಿವಿಷನ್ ಅದೇನು ಕೇಳೋದಿಲ್ಲ. ಜಿಲ್ಲೆಗಳು 31 ಅದನ್ನು ಕೇಳೋದಿಲ್ಲ. ತಾಲೂಕು ಕೇಳೋದಿಲ್ಲ. ಸೊ ವಾಟ್ ಯು ನೀಡ್ ಟು ರಿಮೆಂಬರ್ ಪಾಪ್ಯುಲೇಷನ್ ಕೇಳೋದಿಲ್ಲ. ಬಟ್ ಯು ನೀಡ್ ಟು ರಿಮೆಂಬರ್ ದೀಸ್ 3 ಸರ್. 31 ಸರ್. ಮೇಡಮ್ ಇವಾಗ 31 ದಿಸ್ ಇಸ್ ಓಲ್ಡ್ ಡೇಟಾ. ಲೈಕ್ ಅದನ್ನೇ ಕಾಪಿ ಪೇಸ್ಟ್ ಮಾಡ್ತಾ ಇರ್ತಾರೆ ಅಷ್ಟೇ. ಡಿಸ್ಟ್ರಿಕ್ಟ್ still added 30 only, but today we have 31. Correct alwa? Because the 2011 2011 data, madam. Yes, sir. Yeah. So density of population 319, 390. literacy rate, sex ratio, urban population. So urban population 39 ಅಂತಂದ್ರೆ ರೂರಲ್ ಪಾಪ್ಯುಲೇಷನ್ 61. ಕರೆಕ್ಟಾ? ರಫ್ ಆಗಿ ತಗೊಂಡ್ರೆ ನಾನು. Yes, sir. ಕರೆಕ್ಟಾ ನಾಟ್ ಸರ್? ಇದು 39 ಮಾಡಿದ್ರೆ 61 ಬರುತ್ತೆ. 61, sir. ಗುರ್ತಿಟ್ಕೊಳ್ಳಿ 61. ಸೊ ಇದು ಏನು ಬೇಕಾಗಿಲ್ಲ, ಬಟ್ ಇದು ಗುರ್ತಿಟ್ಕೊಳ್ಳಿ. ಪರ್ ಕ್ಯಾಪಿಟಾ ಇನ್ಕಮ್ ಇದು 2011 ಎಕನಾಮಿಕ್ ಸರ್ವೆ ಪ್ರಕಾರ. ನಾನು ಈ ವರ್ಷದ್ದು 2023 ಇದು ಕರೆಕ್ಟ್ ಆಗಿದೆ. ಓಕೆ, ಇದು ನಾನು ಆಲ್ರೆಡಿ ಮಾಡ್ಕೊಟ್ಟಿದ್ದೀನಿ. ಕರೆಕ್ಟಾ ಸರ್? Yes, sir. ಆಗಿದೆ. Yes, sir. Yes, sir. ಅದು ಆಗಿದೆ. ಮಾಡ್ಕೊಟ್ಟಿದ್ದೀನಿ. ನೆಟ್ಸೋನು ಯಾವ್ದು ಬೇಕಾಗಿಲ್ಲ. ಈ V2 ಪ್ಯಾಡಿ ನೋ ನೀಡ್ ಟು ರಿಮೆಂಬರ್ ಎನಿಥಿಂಗ್. ಇದು ಬೇಕು ಸರ್. ಇದು ನೀಟಾಗಿ ಮಾಡ್ಕೊಟ್ಟಿದ್ದೀನಿ. ಕರೆಕ್ಟಾ? ಆಪರೇಷನಲ್ ಸೈಜ್ ಹೋಲ್ಡಿಂಗ್, ನಂಬರ್ ಆಫ್ ಆಪರೇಷನಲ್ ಹೋಲ್ಡಿಂಗ್ಸ್ ಇದು ನಾನು ಮಾಡ್ಕೊಟ್ಟಿದ್ದೀನಿ. ಕರೆಕ್ಟಾ ಸರ್? Yes, sir. ಮಾಡ್ಕೊಟ್ಟಿದ್ದೀರಾ, sir. ಮಾಡ್ಕೊಟ್ಟಿ. ಸೊ ದಿಸ್ ನಂಬರ್ ಯು ಹ್ಯಾವ್ ಟು ರಿಮೆಂಬರ್. ಸೊ ವೇರ್ ಎವರ್ ಐ ಆಮ್ ಲೈಕ್ ಸರ್ಕಲಿಂಗ್, ಪ್ಲೀಸ್ ರಿಮೆಂಬರ್ ದಟ್ ಡೇಟಾ ಸರ್. ಅಷ್ಟು ಸಾಕು. ಲೈಕ್ ವಿಡಿಯೋ ರೆಕಾರ್ಡಿಂಗ್ ಎನಿವೇ ಇರುತ್ತೆ, ಬಟ್ ಸ್ಟಿಲ್ ಸೇಯಿಂಗ್ ಜಿಯೋಗ್ರಫಿಕಲ್ ಏರಿಯಾ. After that, per density of population, literacy rate, sex ratio, and urban population, state income and state per capita income. After that, you need to mug up what is called as your operational area of operational holdings and average size. ಅದೆರಡು ಗುರ್ತಿಟ್ಕೊಂಡಿದ್ರೆ ಸಾಕು. ಆಮೇಲೆ ಲೈಫ್ ಸ್ಟಾಕ್ ಬೇಡ, ಪಾಪ್ಯುಲೇಷನ್ ಬೇಡ, ಪ್ರೊಜೆಕ್ಷನ್ಸ್ ಇದು ಯಾವುದು ಬೇಡ. ಅಂಡ್ ದೆನ್ ಎಲೆಕ್ಟ್ರಿಸಿಟಿ ಬೇಡ, ಬ್ಯಾಂಕಿಂಗ್ ಬೇಡ. ನಥಿಂಗ್ ಟು ರಿಮೆಂಬರ್ ಎನಿಥಿಂಗ್ ದೇ. ಹಾಸ್ಪಿಟಲ್ಸ್ ಏನು ಬೇಡ. ಈಗ ಇದು ಮತ್ತೆ ಬರ್ತ್ ರೇಟು, ಡೆತ್ ರೇಟು, ಇನ್ಫ್ಯಾಂಟ್ ಮೊರ್ಟಾಲಿಟಿ ರೇಟ್. ಕ್ಲಿಯರ್? Yes, sir. ಅದು ಗುರ್ತಿಟ್ಕೊಳ್ಳಿ. ಅಂಡ್ ದೆನ್ ಇದು ZP ಎಷ್ಟಿದೆ, TP ಎಷ್ಟಿದೆ, ಗ್ರಾಮ ಪಂಚಾಯತಿ ಎಷ್ಟಿದೆ. ಅಂಡ್ ದೆನ್ ಡೂ ಒಂದು ಹೋಮ್ ವರ್ಕ್. ಆ ಹೋಮ್ ವರ್ಕ್ ಹೆಂಗ್ ಮಾಡ್ಬೇಕಪ್ಪ ಅಂದ್ರೆ, ಕರ್ನಾಟಕದಲ್ಲಿ MLA ಸೀಟ್ ಎಷ್ಟು, MLC ಸೀಟ್ ಎಷ್ಟು. ಮೇ ಬಿ ಇಫ್ ಯು ಕ್ಯಾನ್ ಟೆಲ್ ದ ನಂಬರ್ಸ್, ಐ ವಿಲ್ ರೈಟ್ ಇಟ್ ಡೌನ್ ನೌ ಓನ್ಲಿ. ಸೊ MLA ಎಷ್ಟು, MLC ಎಷ್ಟು, ಲೋಕಸಭಾ ಸೀಟ್ ಎಷ್ಟು, ರಾಜ್ಯಸಭಾ ಸೀಟ್ ಎಷ್ಟು. MLA ಎಷ್ಟು ಸೀಟ್ ಇದೆ? 224, sir. MLA 220, 224. 4, ಓಕೆ. MLC 75, 75, sir. ಲೋಕಸಭಾ 28, 28. ರಾಜ್ಯಸಭಾ 12. 12, sir. 12, sir. 12. ಓಕೆ. ಇವಾಗ MLA ನಲ್ಲಿ SC ಎಷ್ಟು, ST ಎಷ್ಟು. ಓಕೆ, ST 100, 15, sir. ಅದು ಮಾಡಿ. 15. ಹೋಮ್ವರ್ಕ್. ಓಕೆ. SC ಎಷ್ಟು, ST Okay, ಎಷ್ಟು. sir. ಇಲ್ಲಿ ಇದೇನು ಬರೋದಿಲ್ಲ. ಕರೆಕ್ಟಾ? ಇಲ್ಲಿ ದಟ್ 1/3 + 1/3 + 1/12 ಅದೇನು ಬರುತ್ತೆ ಅದನ್ನ ಒಂದ್ಸತಿ ನೋಡ್ಕೊಂಡಿರಿ ಎಷ್ಟೆಷ್ಟು ಸೀಟ್ ಬರ್ತಾರೆ ಅಂತೇಳಿ. ಬಟ್ ಅಷ್ಟು ಇದು ಕೇಳಲ್ಲ ಯೂಶಲಿ, ಇದು ಬೇಡ. ಬಟ್ ಇದನ್ನ ಕೇಳಿದ್ದಾರೆ. ಕರ್ನಾಟಕ MLA SC ಎಷ್ಟು, SC ಎಷ್ಟು ಇದು ಕೇಳಿದ್ದಾರೆ. ಅಂಡ್ ದೆನ್ ಲೋಕಸಭಾ ಕೂಡ SC ಎಷ್ಟು, ST ಎಷ್ಟು ಅದನ್ನ ಗುರ್ತಿಟ್ಕೊಂಡಿರಿ. ಅಂಡ್ ಇವಾಗ ಇರೋ 12 ಸೀಟ್ ಅಲ್ಲಿ ಕರ್ನಾಟಕ ಇಂದ 12 ಪ್ಲಸ್ ನಾಮಿನೇಟೆಡ್ 2 ಹೋಗಿದ್ದಾರೆ. ಕರೆಕ್ಟಾ ಸರ್? ಇವಾಗ ಕರ್ನಾಟಕ ಇಂದ ತಗೊಂಡಾಗ Yes, Yes, sir. sir. ಹೋಗಿದ್ದಾರೆ, sir. ಸುಧಾ ಮುತ್ತೂರು ಮತ್ತೆ ಇವ್ರು ವೀರೇಂದ್ರ ಹೆಗ್ಡೆ ಅವರು. ವೀರೇಂದ್ರ ಹೆಗಡೆ. ಸೊ ಅವೆರಡೂ ನೋಡ್ಕೊಂಡಿರಿ ಅಷ್ಟೇ. ಇಷ್ಟು ಗೊತ್ತಿದ್ರೆ ಮೋರ್ ದೆನ್ ಸಫಿಶಿಯಂಟ್. ಕ್ಲಿಯರ್? Yes, sir. ಎಸ್ ಸರ್. ಸೊ ಇದು ಕರ್ನಾಟಕ ಅಟ್ ಎ ಗ್ಲಾನ್ಸ್. ದೆನ್ ಕರ್ನಾಟಕ ವಿತ್ ಇಂಡಿಯಾ. ಸೊ ಇದನ್ನು ನೋಡ್ಕೊಳ್ಳಿ ಒಂದ್ಸತಿ. ಎಲ್ಲಿ ಪಾಪ್ಯುಲೇಷನ್ ಏನ್ ಬೇಕಾಗಿಲ್ಲ ನಮ್ಗೆ. ಟೋಟಲ್ ಪರ್ಸೆಂಟೇಜ್ ಆಫ್ ಪಾಪ್ಯುಲೇಷನ್ ರೂರಲ್ ಅರ್ಬನ್ ತಗೊಂಡಾಗ ಇದು ಕರ್ನಾಟಕ, ಇದು ಇಂಡಿಯಾ. ಸೊ ವಿತ್ ರೆಸ್ಪೆಕ್ಟ್ ಟು ಪಾಪ್ಯುಲೇಷನ್ ಅರ್ಬನ್ ಪಾಪ್ಯುಲೇಷನ್ ಇಂಡಿಯಾದಲ್ಲಿ ಎಷ್ಟಿದ್ದಾರೆ, ಕರ್ನಾಟಕದಲ್ಲಿ ಎಷ್ಟಿದ್ದಾರೆ. ಸೊ ವಿತ್ ರೆಸ್ಪೆಕ್ಟ್ ಟು ಕರ್ನಾಟಕ, ಇಂಡಿಯಾ ಈಸ್ ವಿತ್ ರೆಸ್ಪೆಕ್ಟ್ ಟು ಇಂಡಿಯಾ, ಕರ್ನಾಟಕ ಇಸ್ ಡೂಯಿಂಗ್ ಬೆಟರ್. ಕರೆಕ್ಟಾ? ಸಿ ಅರ್ಬನ್ ಪಾಪ್ಯುಲೇಷನ್ ಕರ್ನಾಟಕ ಜಾಸ್ತಿನೇ ಇದೆ ಕಂಪೇರ್ಡ್ ಟು ಇಂಡಿಯಾ. ದಿಸ್ ಈಸ್ ಕರ್ನಾಟಕ, Yes, sir. ಇಂಡಿಯಾ. ಸೊ ಹ್ಯಾಪಿ ಓನ್ಲಿ.
ಸೊ ಇವನ್ ರೂರಲ್ ಪಾಪ್ಯುಲೇಷನ್ ಕರ್ನಾಟಕ ಇಸ್ ಲೋವರ್ ಕಂಪೇರ್ ಟು ಇಂಡಿಯಾ. ವಿ ಆರ್ ಹ್ಯಾಪಿ ಇವೆರಡು. ಸೊ ಇದು ಸೆಕ್ಸ್ ರೇಷಿಯೋ ಒಂದು ಗುರ್ತಿಟ್ಕೋಬೇಕು. ಡೆಕೆಡಲ್ ಗ್ರೋತ್ ರೇಟ್ ಆಫ್ ಪಾಪ್ಯುಲೇಷನ್ ಗುರ್ತಿಟ್ಕೊಳ್ಳಿ. ಲಿಟ್ರಸಿ ರೇಟ್ ಗುರ್ತಿಟ್ಕೊಳ್ಳಿ. SC/ST ಪಾಪ್ಯುಲೇಷನ್ ಟೋಟಲ್ ವರ್ಕರ್ಸ್ ಬೇಡ. ಸೊ ಜಿಯೋಗ್ರಫಿಕಲ್ ಏರಿಯಾ ಎನಿವೇ ನಾವು ಆಲ್ರೆಡಿ ಮಾಡಿದೀವಿ, ಅದನ್ನ ಗುರ್ತಿಟ್ಕೊಳ್ಳಿ. ನೆಟ್ ಸೋನು, ಗ್ರಾಸ್ ಸೋನು, ರೈಸು, ಮೀಟು, ವೀಟು ಏನು ಬೇಡ. ದಟ್ಸ್ ಆಲ್ ಸರ್. ದಟ್ ಕಂಪ್ಲೀಟ್ಸ್ ಮೈ ಎಂಟೈರ್ ಚಾಪ್ಟರ್ ಅಪ್ ಟು ದಿಸ್ ಒನ್. ಕ್ಲಿಯರ್? Yes, sir. Yes. So I'll be left with only one thing, that is called as your sustainable development goals. Goals. Sustainable development goals is a small chota chapter. ಅಲ್ಲೇನು ದೊಡ್ಡ ಡೇಟಾ ಏನಿಲ್ಲ. ಸೊ ಇದನ್ನ ನಾನು ನಾಳೆ ಮಾಡ್ಕೊಡ್ತೀನಿ. ಇಟ್ಸ್ ಲೈಕ್ ನಥಿಂಗ್ ಮಚ್. ಜಸ್ಟ್ ಒಂದೇ ಒಂದು 2-3 ಲೈನ್ ಹೈಲೈಟ್ ಆಗುತ್ತೆ ಅಷ್ಟೇ. ಮಿಕ್ಕಿದೆಲ್ಲಾನು ದೇರ್ ಇಸ್ ನಥಿಂಗ್ ಮಚ್. ಕರ್ನಾಟಕಲ್ಲಿ ಏನ್ ಮಾಡಿದ್ದಾರೆ ಅಂತ ದೇ ಆರ್ ಸೇಯಿಂಗ್, ಬಟ್ ಇಲ್ಲಿ ಏನೂ ಇಲ್ಲ. ಸೊ ಇಟ್ ಶುಡ್ ಬಿ ಹಾರ್ಡ್ಲಿ ಎ 10 minute ಕ್ಲಾಸ್ ಅಷ್ಟೇ. ಸೊ 10 to 15 minutes ಕ್ಲಾಸ್ ಇರುತ್ತೆ ನಾಳೆ ಅಷ್ಟೇ. ಸೊ ಐ ವಿಲ್ ಟೇಕ್ ದಿಸ್ 10 to 15 minutes ಆಫ್ ಕ್ಲಾಸ್ ಟುಮಾರೋ, and then I will try to revise the entire thing in one shot. Like tomorrow we will try to revise the entire end to end. Like just like nange history geography ಮಾಡ್ಕೊಟ್ಟಿದ್ದೀನಿ ನಿಮಗೆ, ಹಿಸ್ಟ್ರಿ ಆರ್ ಎಕಾನಮಿ ನಲ್ಲಿ ಮಾಡ್ಕೊಟ್ಟಿದ್ದೀನಿ. ಸೊ ಸ್ಟಾರ್ಟಿಂಗ್ ಫ್ರಮ್ ಬಿಗಿನಿಂಗ್ the entire economic survey we will try to finish off in 30 to 40 minutes, so that 1 hour class ತಗೊಂತೀನಿ maximum. 10 minutes your SDGs ಮಾಡ್ಬಿಟ್ಟು after that we will go from the beginning. Like ಮಿಸ್ ಆಗಿದ್ರು ಇಲ್ಲ ಏನಾದ್ರು ರಿವಿಷನ್ ಬೇಕಾಗಿದ್ರು ವಿಲ್ ಟ್ರೈ ಟು ಕಂಪ್ಲೀಟ್ ಇಟ್. ಇದ್ರೇನು ಇಲ್ಲ ಈ ಚಾಪ್ಟರ್, there is nothing much data here. ಸೊ ಒಂದೇ ಒಂದು ಪೇಜ್ ಅಷ್ಟು ಹೈಲೈಟ್ ಆಗಿರುತ್ತೆ, ಮಿಕ್ಕಿದೇನು ಇಲ್ಲವೂ ಇಲ್ಲ ಇದರಲ್ಲಿ. ಸೊ ವಾಟ್ ವಿ ಡೂ, ವಿಲ್ ಡೈರೆಕ್ಟ್ಲಿ ಗೋ ಟು ದ ಚಾಪ್ಟರ್ 1. ಸೊ ಚಾಪ್ಟರ್ 1 ಇಂದ ವಾಟ್ ಎವರ್ ವಿ ಹ್ಯಾವ್ ಸ್ಟಡಿಡ್ ಒಂದು ಸ್ಮಾಲ್ ರಿವಿಷನ್ ನೀವು ನಾಳೆ ಅಷ್ಟೊಂದು ಓದ್ಕೊಂಡ್ ಬಂದಿರಿ. ವಾಟ್ ಎವರ್ ವಿ ಹ್ಯಾವ್ ಡನ್, ರೂರಲ್ ಡೆವಲಪ್ಮೆಂಟ್ ಅಂತ ಬಂದ್ರೆ ಏನೇನ್ ಸ್ಕೀಮ್ಸ್ ಎಲ್ಲ ಓದಿದೀವಿ, ಅರ್ಬನ್ ಡೆವಲಪ್ಮೆಂಟ್ ಏನೇನ್ ಸ್ಕೀಮ್ಸ್ ಓದಿದೀವಿ, ಈ ನ್ಯಾಚುರಲ್ ರಿಸೋರ್ಸ್ ಅಂತ ಬಂದಾಗ, ಎನ್ವಿರಾನ್ಮೆಂಟ್ ಅಂತ ಬಂದಾಗ ವಾಟ್ ಎವರ್ ಸ್ಕೀಮ್ಸ್ ದಟ್ ವಿ ಹ್ಯಾವ್ ಸ್ಟಡಿಡ್, ಮನೆಗೊಂದು ಮರ, ಮಗುವಿಗೊಂದು ಮರ, ಅರಣ್ಯ ಯೋಜನೆ, ಕೃಷಿ ಅರಣ್ಯ ಯೋಜನೆ, ದಟ್ ಯೋಜನೆ, ಎವ್ರಿಥಿಂಗ್ ವಿ ವಿಲ್ ಟ್ರೈ ಟು ಫಿನಿಶ್ ಆಫ್ ಇನ್ half an hour to 45 minutes, so that before going to your examination you can listen to that last one video of 45 minutes. ಒಂಚೂರು ನಿಮ್ಗೆ ಮೇಜರ್ ಇಂಪಾರ್ಟೆಂಟ್ ಥಿಂಗ್ಸ್ ವಿಲ್ ಬಿ ರಿವೈಸ್ಡ್. ಅದನ್ನ ನಾನು ನಾಳೆ ಮಾಡ್ಕೊಡ್ತೀನಿ ಸರ್. ಓಕೆ Okay, sir. ಸೊ ಮೊನ್ನೆ ನೀವು ಮೈನ್ಸ್ ನ ಹೇಗೆ ಅಂದ್ರೆ ಲೈಕ್ ಮೈನ್ಸ್ ಮತ್ತೆ ಪ್ರಿಲಿಮ್ಸ್ ಓದೋದಕ್ಕೆ ನೀವು ಒಂದ್ ಸ್ವಲ್ಪ ಚಾಪ್ಟರ್ಸ್ ಹೇಳಿದ್ರಲ್ಲ ಸಿಲೆಬಸ್ ಅಲ್ಲಿ, ಅದು ಕಳಿಸ್ಲೇ ಇಲ್ಲ ಸರ್. ಬಿಕಾಸ್ ವಿ ಆಲ್ರೆಡಿ ಸ್ಟಾರ್ಟೆಡ್, ಸೊ ದಟ್ಸ್ ವೈ ಲೈಕ್ ಯಾವ್ದು ಫೋಕಸ್ ಮಾಡ್ಬೇಕಂತ ನಾನು ಸರ್ ಕಳ್ಸಿದ್ದೆ. ಫೈನ್ ಸರ್, ನಾನೇ ಫಾರ್ವರ್ಡ್ ಮಾಡ್ತೀನಿ ಸರ್. ನಾನು ಹರಿ ಸರ್ ಅದು ವಿಡಿಯೋ ಕಳಿಸಿದ್ದಾರೆ ಸರ್. ಸರ್ ಅದು ವಿಡಿಯೋನೇ ಕಳಿಸಿದ್ದಾರೆ ಸರ್. ಅಲ್ಲ ವಿಡಿಯೋ ಎಲ್ಲ ಹೇಳಿದ್ದು ನಾನು PDF. ಫೈನ್ ಸರ್, ನಾನು ಸರ್ ಕಳ್ಸಿದ್ದೆ, ಸರ್ ಶೇರ್ ಮಾಡಿರಲ್ಲ ಅಷ್ಟೇ. ನಾನು ಅದನ್ನ ಫಾರ್ವರ್ಡ್ ಮಾಡಿಸ್ತೀನಿ, ನೋ ಇಶ್ಯೂಸ್. ಓಕೆ, PDF ವಿಲ್ ಬಿ ಶೇರ್ ಟು ಯು. ಸರ್ ನಾರ್ಮಲ್ ಎಕನಾಮಿಕ್ ಕ್ಲಾಸ್ ಸ್ವಲ್ಪ ನೋಟ್ಸ್ ಕಳಿಸಿ ಸರ್. ಹಾಗೆ ಫೈನ್ ಮೇಡಮ್, ನೋ ಇಶ್ಯೂಸ್, ಮಾಡಿಸ್ಕೊಡ್ತೀನಿ ಅದನ್ನ. ಡನ್. ಮಾರ್ನಿಂಗ್ ತಗೊಂತಿದ್ದೀರಾ ಕ್ಲಾಸ್? No sir, from next week only. Hello. Sir. Okay, sir. Fine sir. Fine, So sir. done sir. So this completes my economic survey. ನಾಳೆ ನಾನು economic survey last Okay, class. sir. So please go through economic survey. Any doubts ಇದ್ರೆ ನಾಳೆ ನನಗೆ ಮೊದಲೇ ಮೆಸೇಜ್ ಮಾಡಿ ಇಲ್ಲ ಪಿಂಗ್ ಮಾಡಿದ್ರೆ I'll take that one in the beginning only and I will explain that one there, and then I will continue with my class. ಇಲ್ಲ ಸರ್ ಎಲ್ಲ ಕ್ಲಿಯರ್ ಆಗಿದೆ ಅಂತಂದ್ರೆ ಹ್ಯಾಪಿ, ಇಲ್ಲ ಕ್ಲಾಸ್ ಬಂದ್ಮೇಲೂ you can ask your doubt. I'll try to explain that one. Okay? Yes sir. Fine sir. Please read that and come. Thank you. ಸರ್ ಎಕನಾಮಿಕ್ ಕ್ಲಾಸಸ್ ಮುಗೀತಾ ಸರ್? No madam. Not survey. No. Not it. Economy na mugdila. It is still there. Okay? Thank you sir. Thank you, sir. Thank you ma'am. Thank you, Thank you, sir. sir. Thank you ma'am.